ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಸಂಡೇ ಫೀಸ್ಟ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನಿವತ್ತು ಕ್ಲಾಸ್ ಚೆನ್ನಾಗಿ ತಗೋಬೇಕು. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಮಾಡಿ ನಮಗೆಲ್ಲರೂ ಆಶೀರ್ವಾದ ಕೊಡಿ. ಶ್ರೀಲ ಪ್ರಭುಪಾದ ಕಿ ಜಯ. ಭಗವದ್ಗೀತೆ ಶ್ಲೋಕ ಭಗವದ್ಗೀತೆ ಅಧ್ಯಾಯ 12 ಭಕ್ತಿ ಸೇವೆ ಶ್ಲೋಕ 13-14 ನಾನು ಹೇಳ್ತೇನೆ, ಅದು ನೀವು ಹೇಳ್ರಿ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವ ಚ ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮಿ ಸಂತುಷ್ಟಃ ಸತತಂ ಯೋಗಿ ಯತಾತ್ಮ ದೃಢ ನಿಶ್ಚಯಃ ಮಯಿ ಅರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತಃ ಸಮೇ ಪ್ರಿಯಃ. ಅನುವಾದ. ಹೇಳಲು ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲ ಜೀವಿಗಳಿಗೆ ಸ್ನೇಹಿತನೋ, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಂಕಾರನೋ, ಸುಖ ದುಃಖಗಳಲ್ಲಿ ಸಮಚಿತ್ತನೋ, ಕ್ಷಮಾಶೀಲನೋ, ಸದಾ ತೃಪ್ತನೋ, ಸಂತುಷ್ಟನೋ, ಆತ್ಮ ಸಂಯಮಿಯೋ, ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನೋ, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನು, ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು. ಯಾರು ಹೇಳ್ತಾರ? ಭಗವಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ. ಈಗ ನಾವು ಟೆಂಪಲಿಗೆ ಬರುವ ಉದ್ದೇಶ ಏನು? ನಾವು ಟೆಂಪಲಿಗೆ ಯಾಕೆ ಬರ್ತಾ ಇದ್ದೀವಿ? ಒಬ್ಬರೊಬ್ಬರ ಬಗ್ಗೆ ಒಂದೊಂದು ಹೇಳಬೇಕು. ಟೆಂಪಲಿಗೆ ಬರೋ ಉದ್ದೇಶ ಏನು ನಮ್ಮದು? ಭಗವಂತ. ಹೌದೌದು. ಟೆಂಪಲಿಗೆ ಬರುವ ಉದ್ದೇಶ ಭಗವಂತನ ಸೇವೆ ಮಾಡ್ಲಂತ ಮಾತಾಜಿ ಹೇಳಿದರು. ಸೇವೆ ಮಾಡಲಿಕ್ಕೆ ಮತ್ತಿನ್ನ ಯಾರು ಹೇಳ್ಬೋದು. ಓಕೆ. ಟೆಂಪಲ್ಗೆ ಬರೋ ಉದ್ದೇಶ ಭಕ್ತನಾಗಲು, ಭಗವಂತನ ಸೇವೆ ಮಾಡಲು, ಕೀರ್ತನೆ ಮಾಡಲು, ಮತ್ತೆ ಭಗವಂತನ ಜಪ ಮಾಡಲು, ಮತ್ತೆ ಭಾಗವತನ ಕ್ಲಾಸ್ ಕೇಳಲು, ಮತ್ತು ಭಕ್ತರ ಸಂಘದಲ್ಲಿರೋದು, ಮತ್ತು ಪ್ರಸಾದ ಸೇವನೆ ಮಾಡುವುದು. ಇದಕ್ಕೋಸ್ಕರ ನಾವೆಲ್ಲರೂ ಭಗವಂತನ ಭಕ್ತಿ ಮಾಡಲಿಕ್ಕೆ ಟೆಂಪಲ್ಗೆ ಬರ್ತಾ ಇದ್ದೀವಿ. ಆದರೆ ಇಲ್ಲಿ ಭಕ್ತಿ ಮಾಡಬೇಕಾದ್ರೆ ಮೂಲ ಉದ್ದೇಶ ಏನು? ನಮ್ಮ ಮೂಲ ಉದ್ದೇಶ ಏನು? ಇದೆಲ್ಲ ಸರಿ, ಓಕೆ. ಅದರ ಒಂದು ಉದ್ದೇಶ ಇರ್ತದಲ್ಲ. ಹರೇ ಕೃಷ್ಣ, ಹರೇ ಗೋಲ್. ಕರೆಕ್ಟ್ ಹೇಳಿರೋರು. ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ, ನಮಗೆ ಗೋಲೋಕ ವೃಂದಾವನಕ್ಕೆ ಹೋಗಬೇಕಾಗಿದೆ, ಹೌದಿಲ್ಲ? ಆದರೆ ಇಲ್ಲಿ ನಾವೇನು ಮಾಡಬೇಕು? ಯಾರ್ಯಾರಿಗೆ ಗೋಲೋಕಕ್ಕೆ ಹೋಗ್ಬೇಕನ್ನೋದು ಆಸೆ ಇದೆ? ಕೈ ಎತ್ತರಿ. ಯಾರ್ಯಾರಿಗೆ ಇಷ್ಟ ಇದೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ? ಯಾರ್ಯಾರಿಗೆ ಇಷ್ಟ ಇದೆ ನಿಮ್ಗೆಲ್ಲರಲ್ಲಿ? ಭಗವಂತನ ಗೋಲೋಕ ವೃಂದಾವನಕ್ಕೆ ಹೋಗ್ಲಿಕ್ಕೆ ಯಾರಿಗೆ ಇಷ್ಟ? ಎಲ್ಲರಿಗೂ ಇಷ್ಟನಾ? ಒಬ್ರೊಬ್ರು ಕೈ ಎತ್ತಿಲ್ಲ. ಮತ್ತೆ ನಿಮ್ಗೆ ಇಷ್ಟ ಇಲ್ಲ? ಭಗವಂತನಿಗೆ ಇಷ್ಟ. ಭಗವಂತಂದ್ರೆ ಇಷ್ಟ, ಭಗವಂತನ ಸೇವೆ ಮಾಡೋದು ಇಷ್ಟ. ಅವರೆಲ್ಲ ಇವರು ಎಲ್ಲರಿಗೂ ಇಷ್ಟ. ಭಗವಂತನಂದ್ರೆ ಎಲ್ಲರಿಗೂ ಇಷ್ಟ ಇರ್ತದೆ. ಕರೆಕ್ಟ್. ಮತ್ತೆ ಭಗವಂತನ ಲೀಲೆ ಕೇಳಬೇಕಂದ್ರೂ ನಮಗೆ ತುಂಬ ಇಷ್ಟ ಇರ್ತದೆ. ಮತ್ತೆ ಭಗವಂತ ಅವನ ಸೇವೆಯಲ್ಲಿ ಇರ್ತಕ್ಕಂಥ ಆನಂದ ಬೇರೆ ಯಾವುದ್ರಲ್ಲಿ ಇರಲ್ಲ. ಎಲ್ಲ ಮಾತಾಜಿಸಲೆಲ್ಲ ಸೇವೆ ಚೆನ್ನಾಗಿ ಮಾಡ್ತಾರೆ. ಅವರೆಲ್ಲರಿಗೂ ಗೊತ್ತಾಗುತ್ತೆ ಈ ಸೇವೆ ಏನಾದರೂ ಮಾಡಿದ್ರೆ ನಮಗೊಂದು ಆತ್ಮದಲ್ಲಿ ತೃಪ್ತಿ ಅನಿಸುತ್ತೆ, ಆನಂದ ಅನಿಸುತ್ತೆ. ಬೇರೆ ಭೌತಿಕ ಜಗತ್ತಿನಲ್ಲಿ ಇರ್ತಕ್ಕಂಥವ್ರು ಸೇವೆ ಮಾಡೋದು ಅಷ್ಟು ಆಗಲ್ಲ. ಭಗವಂತನ ಸೇವೆ ಅಂತ ದಿವ್ಯವಾದದ್ದು ಅದು ಸೇವೆ. ಅವ್ರು ಸಿಕ್ಕಿದ್ದು ನಾವು ಇಲ್ಲಿ ಕೃಷ್ಣ ಪರಮಾತ್ಮ ಅವ್ರ ದಯೆ ಇದ್ರೇ ನಾವು ಟೆಂಪಲಿಗೆ ಬರ್ತೀವಿ. ನಾವು ಬಂದಿಲ್ಲ, ಇಲ್ಲಿ ಅವರು ಕರ್ಸ್ಕೊಂಡ. ನಮಗೆ ಭಗವಂತ ನಮ್ಮನ್ನು ಕರ್ಸ್ಕೊಂಡನ. ಇಲ್ಲಿ ನಾನು ನಂಬೋದಂಬೋದು ಯಾವುದಿಲ್ಲ. ಎಲ್ಲ ಭಗವಂತ ಮತ್ತು ಗುರುಗಳ ದಯೆ ಇದ್ರೇ ಮಾತ್ರ ನಾವು ಟೆಂಪಲಿಗೆ ಬರ್ತೀವಿ. ರಾಯಚೂರಿನಲ್ಲಿ ಇಷ್ಟೆಲ್ಲ ಜನ ಇದ್ದಾರೆ, ಯಾರು ಅಷ್ಟೊಂದು ಬಂದಿಲ್ಲ. ಇನ್ನು ಅವರಿಗೆ ಕೃಪೆ ಬರಬೇಕು, ಹೌದಿಲ್ಲ? ಆ ರೀತಿ ನಮ್ಮ ಭಕ್ತಿ ಜೀವನದ ಸಾರಾಂಶ ಯಾವುದು? ಭಕ್ತಿ ಜೀವನದ ಸಾರಾಂಶ ನಾವು ಭಗವಂತನನ್ನು ತೃಪ್ತಿಪಡಿಸುವುದು. ಭಗವಂತನ ಯಾವ್ಯಾವ ರೀತಿಯಲ್ಲಿ ಸೇವೆ ಮಾಡಿದರೆ ಭಗವಂತ ತೃಪ್ತಿ ಆಗ್ತಾನಪ್ಪ ಅಂತಂದು ನಾವು ಸೇವೆಯನ್ನು ಮಾಡ್ತಾ ಇರಬೇಕು. ಯಾವ್ಯಾವ ಸೇವೆ ಕೊಟ್ಟರು ಅದೆಲ್ಲ ಸೇವೆಯನ್ನು ನಾವು ಚೆನ್ನಾಗಿ ಮಾಡಬೇಕು. ಆದ್ದರಿಂದ ಭಗವಂತ ಆನಂದ ಪಡ್ತಾನೆ. ಮತ್ತೆ ಏನಾಗ್ತದೆ? ನಾವು ಸೇವೆ ಚೆನ್ನಾಗಿ ಮಾಡಿ ಭಗವಂತ ಆನಂದ ಆದರೆ ನಮಗೆ ಮತ್ತೆ ಭಗವಂತ ನಾವು ಎಲ್ಲಿಂದ ಬಂದಿದ್ವಿ? ಗೋಲೋಕ ವೃಂದಾವನದಿಂದ ಬಂದಿದ್ದೀವಿ. ಮತ್ತೆ ತಿರುಗಿ ನಾವು ಅಲ್ಲೇ ಹೋಗ್ತೀವಿ. ನಾವು ಬಂದಿರೋ ಕಾರಣ ನಮಗೆ ಅಜ್ಞಾನ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ. ಮತ್ತು ಅಸೂಯೆ, ಇವೆಲ್ಲ ಭಾವನೆಗಳಿಂದ ನಾವು ಬಂದಿದ್ದೀವಿ. ಆದರೆ ಇಲ್ಲಿ ಭಗವಂತ ನಮಗೆಲ್ಲರೂ ಟೆಂಪಲ್ ಬರ್ಲಿಕ್ಕೆ ಇಷ್ಟ, ಪ್ರಸಾದ ತಿನ್ನೋದಂದ್ರೆ ಭಾಳ ಇಷ್ಟ, ಇಷ್ಟೆಲ್ಲ ಇಷ್ಟಗಳಿದಾವಲ್ಲ. ಭಗವಂತನು ಕೆಲವೊಂದು ಇಷ್ಟಗಳು ಇರ್ತಾವೆ. ಭಗವಂತನ ಏನು ಇಷ್ಟ ಅದನ್ನು ನಾವು ಇವತ್ತು ಈ ಕ್ಲಾಸ್ನಲ್ಲಿ ತಿಳ್ಕೊಬೇಕು. ನಮ್ಮಿಂದ ಭಗವಂತ ಏನೇನು ಇಷ್ಟಪಡ್ತಾನೆ ಅದನ್ನು ನಾವು ತಿಳ್ಕೊಬೇಕು ಇವತ್ತು.
ಭಗವಂತ ಯಾವ ಕ್ವಾಲಿಟೀಸ್ ಯಾವ್ಯಾವ ಗುಣಗಳನ್ನು ನಮ್ಮಲ್ಲಿದ್ದರೆ ಭಗವಂತ ಬಹಳ ಪ್ರೀತಿನೇ ಆಗ್ತಾನೆ. ಭಕ್ತ ಬಹಳ ಪ್ರಿಯನಾಗ್ತಾನೆ ಅಂಥವ್ರಿಗೆ. ಮತ್ತು ಇಲ್ಲಿ ಈಗ ನಾವು ಎಕ್ಸಾಂಪಲ್ ಅಂದರೆ ನಾವು ಯಾರಾದ್ರ ಬಗ್ಗೆ ತಿಳ್ಕೊಬೇಕಂದ್ರೆ, ಎಕ್ಸಾಂಪಲ್ ಪಿಕ್ಚರ್ ಆ್ಯಕ್ಟರ್ಸ್ ಬಗ್ಗೆನೇ ತಿಳ್ಕೊಬೇಕಂದ್ರೆ ನಾವೇನ್ತೀವಿ, ಅವ್ರು ಯಾವ ಥರ ಬಟ್ಟೆ ಹಾಕೋತಾರೆ, ಯಾವ ಕಲರ್ ಇರ್ತದೆ, ಇದೆಲ್ಲ ಕೇಳ್ತಾ ಇರ್ತೀವಿ. ಹೌದಲ್ಲ, ಯಾರನ್ನ ಹೀರೋ ಹೀರೋಯಿನು ಇಷ್ಟ ಆಗಿದ್ರೆ ಆ್ಯಕ್ಟರ್ಸ್ ಯಾವುದು, ಅವ್ರಿಗೇನಾದರೂ ಪಿಂಕ್ ಕಲರ್ ಸ್ಯಾರಿ ಇಷ್ಟ ಅಂತಂದ್ರೆ ಅವ್ರು ಪಿಂಕಾ ನನಗೂ ಅದೇ ಇಷ್ಟ ಅಂತಂದ್ರೆ ಎಷ್ಟೊಂದು ಖುಷಿಯಾಗಿ ನಾವು ವ್ಯಕ್ತಪಡಿಸ್ತೀವಿ. ಹೌದಿಲ್ಲ, ಅದೇ ರೀತಿಯಲ್ಲಿ ಸಾಕ್ಷಾತ್ ಇಲ್ಲಿ ನಾವು ಸಾಕ್ಷಾತ್ ಭಗವಂತನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಭಗವಂತನ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಭಗವಂತ ನಮ್ಮಿಂದ ಏನೇನು ಇಷ್ಟಪಡ್ತಾನ ಅದನ್ನೆಲ್ಲ ನಾವು ತಿಳಿತಾ ಇದ್ದೀವಿ. ಇಲ್ಲಿ ಶ್ಲೋಕದಲ್ಲಿ ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ ನಿರ್ಮಮ ನಿರಹಂಕಾರ ಸಮ ದುಃಖ ಸುಖ ಶಮಿ. ಈ ರೀತಿ ಒಂದೊಂದಾಗಿ ನಾವು ಇದನ್ನೆಲ್ಲ ತಿಳ್ತಾ ಹೋಗೋಣ. ನಮ್ಮಲ್ಲಿ ಗುಣಗಳು ಬರಬೇಕೆಂದು ನಾವು ಭಗವಂತನನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಯಾಕಂದರೆ ನಾವು ಭಗವಂತ ಇಷ್ಟ, ಕೃಷ್ಣ ಪರಮಾತ್ಮನ ಪೂಜೆ ಅಂದ್ರೆ ಇಷ್ಟ, ಸೇವೆ ಅಂದ್ರೆ ಇಷ್ಟ. ಹೌದಿಲ್ಲ, ಗೋಲೋಕ ವೃಂದಾವನಕ್ಕೆ ಹೋಗೋದನ್ನು ಇಷ್ಟ. ಇದೆಲ್ಲ ಇಷ್ಟ ಅಂದರೆ ನಾವು ಭಗವಂತನ ಇಷ್ಟಪಡಿಸಿ ನಮ್ಮನ್ನೇ ಭಗವಂತ ತನ್ನ ಧಾಮಕ್ಕೆ ಕರೆದುಕೊಂಡು ಹೋಗ್ತಾನೆ. ಮತ್ತು ಇಲ್ಲಿ ಭಗವಂತನ ಬಗ್ಗೆ ಕೇಳಬೇಕಂದ್ರೆ ನಮಗೆ ಉಲ್ಲಾಸ ಇರಬೇಕು. ಹೌದಾ, ಭಗವಂತನಿಗೆ ಯಾವ್ದು ಇಷ್ಟ, ಅವ್ರಿಗೆ ಇದು ಇಷ್ಟನಾ ಅಂತಂತ ನಮಗೆ ಉಲ್ಲಾಸದಿಂದ ನಾವು ಕೇಳಬೇಕು. ಭಗವಂತ ಯಾವ್ಯಾವ ಇಷ್ಟಪಡ್ತಾನೆ ಅದನ್ನೆಲ್ಲ ತಿಳ್ಕೊಬೇಕು. ಉತ್ಸಾಹ ಇರಬೇಕು, ಮನಸ್ಸಲ್ಲಿ ಉತ್ಸಾಹ ಇರಬೇಕು. ಆ ರೀತಿ ಇಲ್ಲಿ ಅದ್ವೇಷ್ಟಗೆ ಇನ್ನೊಂದು ಹೆಸರು ಅಂದರೆ ಅಸೂಯೆಗೂ ಬರ್ತದೆ, ಮತ್ತು ಕ್ರೋಧ ಮತ್ತು ದ್ವೇಷನೂ ಬರ್ತದೆ. ಇಲ್ಲಿ ನಮ್ಮಲ್ಲಿ ಯಾರಲ್ಲಿನೂ ಅಸೂಯೆ ಇಲ್ಲದಿದ್ದರೆ ಭಗವಂತ ಬಹಳ ಇಷ್ಟಪಡ್ತಾನೆ. ಅಸೂಯೆ ಇಲ್ಲದವ್ರನ್ನ ನಾನು ಬಹಳ ಇಷ್ಟಪಡ್ತೀನಿ ಅಂತ ಭಗವಂತ ಹೇಳಿದ್ದಾನೆ. ಆ ರೀತಿ ಅಸೂಯೆ ಎಲ್ಲಿಂದ ಬರ್ತದೆ ನಮಗೆ? ಅಸೂಯೆ ಎಲ್ಲಿಂದ ಬರ್ತದೆ ಅಂದರೆ ಭಗವಂತನ ಒಂದು ಕನೆಕ್ಷನ್ ನಮಗೆ ಇರಲ್ಲ, ಭಗವಂತನ ಕನೆಕ್ಷನು ನಮಗಿರಲ್ಲ. ಅದರಿಂದ ನಮಗೆ ಅಸೂಯೆ ಹುಟ್ಟುತ್ತದೆ. ಮತ್ತು ಭಗವಂತನ ಕನೆಕ್ಷನ್ ಇಲ್ಲ, ಮತ್ತು ಅಜ್ಞಾನದಿಂದ ನಮಗೆ ಈ ಒಂದು ಅಸೂಯೆ ದ್ವೇಷ ಹುಟ್ಟುತ್ತದೆ. ಜ್ಞಾನ ಯಾವಾಗ ಬಂದಾಗ ಅಜ್ಞಾನ ಎಲ್ಲ ನಾಶ ಆಗ್ತದೆ. ಹೇಳ್ತಾರಲ್ಲ, ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಭಗವಂತ ನಮಗೆ, ನಾವು ಅಂಧಕಾರದಲ್ಲಿ ಹುಟ್ಟಿರ್ತೀವಿ, ಭಗವಂತ ನಮಗೆ ಗುರುಗಳು ನಮಗೆ ಜ್ಞಾನದ ದೀವಿಟಿಗೆಯಿಂದ ಬೆಳಕನ್ನು ಕೊಡ್ತಾರೆ ಮತ್ತು ಜ್ಞಾನವನ್ನು ಕೊಡ್ತಾರೆ. ಅದರಿಂದ ನಮಗೆ ಇದಾಗ್ತದೆ. ಮತ್ತು ಇಲ್ಲಿ ಭಗವಂತ ನಾವು ನೋಡಬೇಕು, ಭಗವಂತ ಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ್ನ ಸಾರಥಿ ಆಗ್ತಾರೆ. ಹೌದಿಲ್ಲ, ಯಾಕೆ? ಅರ್ಜುನ ಭಗವಂತನ ಒಂದು ಭಕ್ತ ಮತ್ತು ಭಗವಂತನ ಒಂದು ಸೇವೆ ಮಾಡ್ತಕ್ಕಂಥವನು, ಮತ್ತು ಸ್ನೇಹಿತ ಮತ್ತು ಆತನಿಗೆ ಮೇನ್ ಇರೋದು ಅಸೂಯೆ ಇರಲ್ಲ. ಅರ್ಜುನನಿಗೆ ಅಸೂಯೆ ಇರಲ್ಲ. ಆ ರೀತಿ ಭಗವದ್ಗೀತೆ ಬೋಧನೆಯನ್ನು ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಬೋಧಿಸ್ತಾನೆ, ಹೇಳ್ತಾನೆ. ಇದು ಅರ್ಜುನನಿಗೆ ಒಂದೇ ಅಲ್ಲ, ಈ ಭೌತಿಕ ಪ್ರಪಂಚದಲ್ಲಿ ಎಲ್ಲರೂ ಯುದ್ಧ ಮಾಡಿದಾಗೆ. ಸಂಸಾರ ಅಂದರೆ ಎಲ್ಲ ಈ ಭೌತಿಕ ಪ್ರಪಂಚದಲ್ಲಿ ಎಲ್ಲರೂ ನಾವು ಯುದ್ಧ ಮಾಡಿದ ಥರನೇ. ನಾವು ಅದಕ್ಕೋಸ್ಕರ ಎಲ್ಲರೂ ಭಗವದ್ಗೀತೆಯನ್ನು ಓದಬೇಕು, ಭಗವದ್ಗೀತೆ ಜ್ಞಾನವನ್ನು ಗುರುಗಳಿಂದ ತಿಳಿಬೇಕು. ಇಲ್ಲಿ ಹೇಳ್ತಾರೆ, ನಮಗೆ ಗುರುಗಳು ತುಂಬ ಮುಖ್ಯ. ಓಂ ಅಜ್ಞಾನ ಏನಂತಾರ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ನಾವು ಭಗವಂತನ ಬಗ್ಗೆ ತಿಳಿಬೇಕಂದ್ರೆ ಗುರುಗಳ ಒಂದು ಆದೇಶವನ್ನು ಪಾಲಿಸಬೇಕು. ಗುರುಗಳಿಗೆ ಹೋಗಿ ನಮ್ರವಾಗಿ ಅವರಿಗೆ ಪ್ರಶ್ನೆಗಳನ್ನು ಮಾಡಬೇಕು, ಆಧ್ಯಾತ್ಮಿಕತೆ ಬಗ್ಗೆ ಕೇಳಬೇಕು, ಯಾವ ರೀತಿ ಏನು ಅಂತಂದು. ಅದರಿಂದ ನಾವು ತಿಳ್ಕೋಬೇಕು, ಅವ್ರು ಸೇವೆ ಮಾಡಬೇಕು. ಇದರಿಂದ ಅವರು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಂಡಿರ್ತಾರೆ, ಯಾರು? ಗುರುಗಳು. ಅವರಿಂದ ನಾವು ಜ್ಞಾನೋಪದೇಶವನ್ನು ತಿಳ್ಕೊಂಡು ನಡಿಬೇಕು ಜೀವನದಲ್ಲಿ. ಅದನ್ನೆಲ್ಲ ನಾವು ಅಳವಡಿಸ್ಕೋಬೇಕು. ನಮಗೆ ಇಲ್ಲಿ ಒಂದು ಅಸೂಯೆ ಅಂತ ಹೇಳಿದೆ, ಅದ್ವೇಷ್ಟ ಅಂದರೆ ಅಸೂಯೆ, ಕ್ರೋಧ ಅಂತ ಹೇಳಿದೆ. ಅದ್ವೇಷ್ಟ ಕ್ರೋಧ ಅಂತಂದರೆ ನಮಗೆ ಕೋಪ ಬರ್ತದೆ. ಕೋಪ ಸಿಟ್ಟು ಬಂದಾಗ ಏನು ಮಾಡ್ತೀವಿ? ಅವರಿಂದ ಬಂತು ಸಿಟ್ಟು, ಇವ್ರಿಗೆ ಸರಿಯಾಗಿ ಮಾಡಲಿಲ್ಲ, ಇವರಿಂದ ಬಂತು ಕೋಪ ಅಂತ ಹೇಳ್ತೀವಿ. ಅದು ಅಲ್ಲ, ಅದು ನಮ್ಮ ಒಂದು ಅಜ್ಞಾನದಿಂದ ನಮಗೆ ಸಿಟ್ಟು ಬರ್ತದೆ. ಮತ್ತು ಭಗವಂತನ ಒಂದು ಕನೆಕ್ಟ್ ಆಗಿ ಇರಲ್ಲ. ನಾವು ಭಗವಂತನ ಜೊತೆಗೆ ಭಗವಂತನ ಸೇವೆಯಲ್ಲಿ ಸರಿಯಾಗಿ ತೊಡಗಿರಲ್ಲ, ಭಗವಂತನ ಜಪ ಸರಿಯಾಗಿ ಮಾಡಿರಲ್ಲ, ಭೌತಿಕನಲ್ಲೇ ಬಿದ್ದಿರ್ತೀವಿ. ಆ ರೀತಿ ಆವಾಗ ಭಗವಂತ ನಮಗೆ ಗುರುಗಳನ್ನ ಕಳ್ಸ್ತಾರೆ. ಗುರುಗಳ ಮುಖಾಂತರ ನಮಗೆ ಜ್ಞಾನ ದೊರೀತದೆ. ಜ್ಞಾನ ತಿಳಿದ ಮೇಲೆ ನಾವು ಭಕ್ತಿ ಮಾರ್ಗದಲ್ಲಿ ಮುಂದೆ ಹೋಗಬೇಕು. ಮತ್ತು ಇದು ಅದ್ವೇಷ ಮತ್ತು ನಮ್ದು ಏನಾದರೂ ತಪ್ಪಿದ್ರೆ ನಾವು ಏನು ಮಾಡ್ತೀವಿ? ಯಾವಾಗಲೂ ವಾದ ಮಾಡ್ತೀವಿ. ಒಪ್ಕೊಳ್ಳಲ್ಲ, ತಪ್ಪಿದ್ರು ವಾದ ಮಾಡ್ತೀವಿ. ಅವಾಗ ನಾವು ಆ ರೀತಿ ವಾದ ಮಾಡ್ತೀವಿ. ಆದರೆ ಬೇರೆ ವಿಷಯ ಬಂದಾಗ ನಾವು ಜಡ್ಜ್ ಮಾಡಿ ಹೇಳ್ಬಿಡ್ತೀವಿ, ಅವ್ರು ಹಿಂಗೆ ಇದೇ ರೀತಿ ಮಾಡ್ತಾರೆ ಅವ್ರು ಅಂತ ಹೇಳ್ಬಿಡ್ತೀವಿ. ನಮ್ಮ ರೀತಿಯಲ್ಲಿ ಬಂದಾಗ ಆ ರೀತಿ ಬೇರೆಯವ್ರಿಗೆ ಒಂದು ಮಾತು, ನಮಗೊಂದು ಮಾತು, ಈ ರೀತಿ ನಮ್ಮ ಒಂದು ಸ್ವಭಾವ ಇರ್ತದೆ. ಇದನ್ನು ನಾವು ತಿದ್ಕೋಬೇಕು. ಅದ್ವೇಷ, ಈ ಅಸೂಯೆ ದ್ವೇಷವನ್ನು ಯಾವ ರೀತಿ ನಾವು ತೆಗೆದುಹಾಕ್ಬೋದು ಅಂತಂದು ಕೇಳಬೇಕು.
ಯಾವ ರೀತಿ ಅಂತಂದರೆ ಇದು ಒಂದು ತಾಯಿಯ ಒಂದು ಮನಸ್ಥಿತಿಯಲ್ಲಿ ತಾಯಿ ಮಕ್ಕಳಿಗೆ ಕ್ಷಮಿಸ್ತಾರೆ, ಹೌದಿಲ್ಲ? ಈಗ ಮಕ್ಕಳೆಲ್ಲ ಆಟ ಆಡ್ತಿರ್ಬೇಕಾದ್ರೆ ಮಗು ಬಿದ್ದಾಗ ತಾಯಿ ಹುಡುಗಿ ಅದನ್ನು ಅಪ್ಕೊಂಡು ಎದ್ದು ಆ ಮಗುಗೆಲ್ಲ ಡ್ರೆಸ್ ಚೇಂಜ್ ಮಾಡಿ ಪ್ರೀತಿಯಿಂದ ಬುದ್ಧಿ ಮಾತು ಹೇಳಿ ಅವರನ್ನು ಕ್ಷಮಿಸ್ತಾರೆ. ಆ ರೀತಿ ಇರ್ತದೆ ತಾಯಿ ಮನಸ್ತತ್ವ. ಆ ರೀತಿ ಮಾಡಬೇಕು. ಆದರೆ ಬೇರೆಯವರು ಒಬ್ಬರೊಬ್ರು ಏನಿರ್ತಾರ ಆ ರೀತಿ ಮಾಡಲ್ಲ. ಮಕ್ಕಳು ಏನಾದರೂ ಆಡ್ತಾ ಇದ್ರೆ ನೋಡ್ತಾ ಇದ್ರೆ ಅವ್ರು ಓಣೆಯಲ್ಲಾಯಿತು ಎಲ್ಲೇ ನೀವು ಇರ್ತಕ್ಕಂಥ ಸ್ಥಳದಲ್ಲಿ ನೋಡ್ರಿ, ಇವ್ರ ಮಕ್ಕಳಿಗೆ ಆ ರೀತಿ ಬಿಟ್ಟು ಹೋಗ್ತಾರ. ಸಂಡೇ ಅಂದರೆ ಟೆಂಪಲ್ಗೆ ಓಡೋಗ್ತಾರ. ಮಕ್ಕಳ ಕಡೆ ಲಕ್ಷಣೇ ಇಲ್ಲ. ಆ ರೀತಿ ಮಾತಾಡ್ತಾರೆ. ಆ ರೀತಿ ಮಾತಾಡಬಾರ್ದು. ಯಾಕಂದರೆ ಭಕ್ತಿನಲ್ಲಿ ಬಂದ ಮೇಲೆ ನಾವು ಇವೆಲ್ಲನೂ ಬಿಟ್ಬಿಡ್ಬೇಕು. ಇನ್ನೊಬ್ಬರಿಗೆ ಕೈ ಮಾಡಿ ನಾವು ತೋರಿಸ್ಬಾರ್ದು. ಅವರವರ ಕರ್ಮ ಅವರವರ ಇದಿರ್ತದೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕಂದ್ರೆ ಭಗವಂತನ ಒಂದು ಭಕ್ತಿಯನ್ನು ಮಾಡ್ತಾ ಹೋಗಬೇಕು. ಮತ್ತು ತಾಯಿಯ ಮನಸ್ಥಿತಿಯಿಂದ ಯಾರೇ ತಪ್ಪು ಮಾಡಿದರು, ಟೆಂಪಲಲ್ಲಿ ಆಯಿತು ಬೇರೆ ಆಯಿತು, ಭಕ್ತರಲ್ಲಿ ಏನೋ ತಪ್ಪಿದ್ರು ಸಹಿತ ಮಾತಾಡಿ ಅದನ್ನು ಅಲ್ಲಿಗೆ ಮುಗಿಸ್ಬಿಡ್ಬೇಕು. ಅದನ್ನೇ ಬೇರೆಯವರಿಗೆಲ್ಲ ಹೇಳ್ತಾ ಹೋಗ್ಬಾರ್ದು. ತಾಯಿಯ ಮನಸ್ಥಿತಿಯಲ್ಲಿ ಅವ್ರಿಗೊಂದು ಬುದ್ಧಿ ಮಾತು ಹೇಳಿ ಅವ್ರಿಗೆಲ್ಲರ ಮುಂದೆ ಅಲ್ಲ, ಸಪ್ರೇಟಾಗಿ ಕರೆದು ಅವ್ರಿಗೆ ಬುದ್ಧಿ ಮಾತನ್ನು ಹೇಳಬೇಕು. ಅದೇನದು ಅಲ್ಲೇ ಕವರ್ ಮಾಡಿ ಮುಗಿಸ್ಬಿಡ್ಬೇಕು. ಆ ರೀತಿ ಭಕ್ತರಂದರೆ ಭಕ್ತರ ಒಂದು ಲಕ್ಷಣ ಕ್ಷಮಿಸುವುದು. ಆ ರೀತಿ ಇರ್ತದೆ. ಮತ್ತು ಇಲ್ಲಿ ನಾವು ಕೋಪ ಬಂದಾಗ ಅಸೂಯೆ ಬಂದಾಗ ಒಂದು ಟಿಪ್ ಇರ್ತದೆ, ಯಾವ ರೀತಿ ನಾವು ಮಾಡಬೇಕು. ಯಾರ ಜೊತೆಗೇನಾದರೂ ನಮಗೆ ಕೋಪ ಇದ್ದರೆ ನಾವೇನು ಮಾಡಬೇಕು, ಅವ್ರು ಯಾವುದಾದ್ರು ಎಲ್ಲ ಕೋಪ ಬಂದಾಗ ಅವ್ರು ಏನೇ ಮಾಡ್ತಕ್ಕಂಥ ಒಂದು ಒಳ್ಳೆ ಕೆಲಸಗಳು ನಮ್ಗೆ ಗೊತ್ತಿರ್ತಾವೆ. 100% ಎಲ್ಲರೂ ಕೆಟ್ಟವ್ರು ಇರಲ್ಲ. ಅವರಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ನಾವು ನೆನೆಸ್ಕೋಬೇಕು. ಯಾರ ಜೊತೆಗೆ ಕೋಪ ಬಂದರೆ ಇಮಿಡಿಯೇಟಾಗಿ ನೆನೆಸ್ಕೋಬೇಕು ನಾವು. ಅವ್ರು ಏನೇನು ಒಳ್ಳೆ ಕೆಲಸ ಮಾಡೋದು, ಇರಲಿ ಬಿಡು, ಮನೆ ಚೆನ್ನಾಗೇ ಮಾತಾಡಿದ್ರು, ಅವರು ಚೆನ್ನಾಗೇ ಇದ್ದಾರ ಅಂತಂದು ಹೇಳಿ ಅವ್ರ ತಪ್ಪನ್ನು ಕ್ಷಮಿಸ್ಬೇಕು. ನಾವು ಕ್ಷಮಿಸಿ ಅವರನ್ನು ಪ್ರೀತಿಯಿಂದ ನೋಡಬೇಕು. ಈ ರೀತಿ ಮಾಡೋದ್ರಿಂದ ನಾವು ನಮ್ಮ ಒಂದು ಕೋಪ ಕಡಿಮೆ ಆಗ್ತದೆ, ನಮ್ಮ ದ್ವೇಷ ಕಡಿಮೆ ಆಗ್ತದೆ, ಮತ್ತು ಅಸೂಯೆ ಹೋಗ್ಬಿಡ್ತದೆ. ಈ ರೀತಿ ಇರ್ತದೆ. ಮತ್ತು ಒಬ್ಬ ಪರಿಶುದ್ಧ ಭಕ್ತನ ಒಂದು ವಿಚಾರ ಯಾವ ರೀತಿ ಇರ್ತದೆ ಅಂದರೆ, ನನ್ನ ಹಿಂದಿನ ಒಂದು ಪಾಪಗಳಿಂದ ಭಗವಂತ ನನಗೆ ಈ ಕಷ್ಟಗಳನ್ನು ಕೊಡ್ತಾ ಇದ್ದಾನೆ ಈ ವ್ಯಕ್ತಿಯಿಂದ ಅಂತಂದು ತಿಳ್ಕೊತಾನೆ ಪರಿಶುದ್ಧ ಭಕ್ತ. ಅದಕ್ಕೋಸ್ಕರ ನಾನು ಅವನ ಜೊತೆಗೆ ಜಗಳಾಡೋದು ಬೇಡ, ವಿರುದ್ಧ ಬೇಡ. ಅವನಿಗೆ ಏನು ಬಂದಿದ್ದು ಬರಲಿ, ನಾನೀಗ ಅನುಭವಿಸ್ಬೇಕು. ನನ್ನ ಒಂದು ಕರ್ಮ, ಮೈ ಫಾಲ್ಟ್ ಮೈ ಕರ್ಮ ಅಂತಂದು. ನಾವೇನು ಒಳ್ಳೆ ಕರ್ಮ ಮಾಡಿದರೆ ಒಳ್ಳೇದು ಬರ್ತದೆ, ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟದ್ದು ಬರ್ತದೆ. ಅದಕ್ಕೋಸ್ಕರ ಬರೀ ನಾವೇನು ಅನ್ಕೋಬೇಕು, ಏನು ಅನುಭವಿಸೋದ ಅನುಭವಿಸ್ತೀನಿ ಅಂತಂದು ಸುಮ್ಮನೆ ಇರಬೇಕು. ಆ ರೀತಿ ಪ್ರತಿಭಟಿಸದೆ ಅನುಭವಿಸುತ್ತದೆ ಉತ್ತಮ ಎಂದು ಯೋಚಿಸುತ್ತಾನೆ ಒಂದು ಪರಿಶುದ್ಧ ಭಕ್ತ. ಮತ್ತು ಇಲ್ಲಿ ನೆಕ್ಸ್ಟು ಈಗ ಅದ್ವೇಷ್ಟ ಆಯಿತು. ಕೋಪ ಬಂದರೆ ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ಕ್ಷಮಿಸಬೇಕು, ಕೋಪ ಬಂದಾಗ ಮನಸ್ಸನ್ನು ಯಾವ ರೀತಿ ನಾವು ಕಂಟ್ರೋಲ್ ಇಟ್ಕೋಬೇಕು ಅನ್ನೋದನ್ನು ತಿಳಿದಿದ್ದಾಯಿತು. ಈಗ ನೆಕ್ಸ್ಟು ಸರ್ವಭೂತಾನ ಮೈತ್ರ. ಸರ್ವಭೂತಾನ ಅಂದರೆ ಎಲ್ಲ ಜೀವಿಗಳ ಮೇಲೆ ಪ್ರೀತಿ ಸ್ನೇಹದಿಂದ ಇರಬೇಕು ಅಂತಂದು ಇಲ್ಲಿ ಭಗವಂತ ಇಚ್ಛೆ ಪಡ್ತಾನೆ. ಅಂಥ ಒಂದು ಭಕ್ತರು ನನಗೆ ಭಾಳ ಇಷ್ಟ. ಅಸೂಯೆ ಇಲ್ಲದವರು ಇಷ್ಟ, ಮೈತ್ರಿ ಎಲ್ಲರಿಗೂ ಜೀವಿಗಳಿಗೆ ಸ್ನೇಹ ತೋರಿಸತಕ್ಕಂಥ ವ್ಯಕ್ತಿಗಳು ಅವರು ನನಗೆ ತುಂಬ ಇಷ್ಟ, ಬಹಳ ಇಷ್ಟ ಅಂತ ಭಗವಂತ ಹೇಳ್ತಾನೆ ಅಂದರೆ ನಾವು ಆ ಕ್ವಾಲಿಟಿನ ನಮ್ಮಲ್ಲಿ ಇದೆಯಾ ಇಲ್ಲ ಅಂತ ನಾವು ಚೆಕ್ ಮಾಡ್ಕೋಬೇಕು ಒಳಗಡೆ. ಇಲ್ಲಾಂದರೆ ತಿದ್ಕೊಳಕ್ಕೆ ಪ್ರಯತ್ನ ಮಾಡಬೇಕು. ಯಾರು ಹುಟ್ಟುತ್ತಲೇ ಎಲ್ಲ ತಿಳಿದವರಾಗಿರಲ್ಲ. ಬರ್ತಾ ಅವ್ರ ಮನೆ, ಸ್ವಭಾವ, ಸಮಾಜ, ದೇಶ ಇದರಿಂದ ನಾವು ಕಲಿತಾ ಹೋಗ್ತೀವಿ, ಹೌದಿಲ್ಲ? ಆ ರೀತಿ ಸ್ನೇಹ ಮತ್ತು ಎಲ್ಲರನ್ನು ಸಮಾನವಾಗಿ ನಾವು ನೋಡಬೇಕು. ಎಲ್ಲರೂ ಸಮಾನ. ನನಗೆ ಒಬ್ಬೊಬ್ರು ಹೇಳ್ಬೋದು, ನನಗೆ ಯಾರ ಮೇಲೆ ದ್ವೇಷ ಇಲ್ಲ, ಯಾರ ಮೇಲೆ ಸಿಟ್ಟಿಲ್ಲ, ಏನಿಲ್ಲ ಅಂತಂತ ಹೇಳ್ಬೋದು. ಹಂಗಿಲ್ಲ, ಇರ್ತದೆ. ಸ್ನೇಹನೂ ಇರ್ತದೆ, ದ್ವೇಷನೂ ಯಾವುದಾದ್ರೂ ಒಂದು ಇದ್ದೇ ಇರ್ತದೆ. ಯಾವುದು ಇರಲ್ಲ ಅಂತ ಅನ್ನೋಕ್ಕೆ ನಮಗೆ ಸಾಧ್ಯವಿಲ್ಲ. ಅದಕ್ಕೆ ಎಲ್ಲರ ಜೊತೆಗೆ ನಾವು ಸಮಾನ ರೀತಿಯಲ್ಲಿ ಇರಬೇಕು. ಭಗವಂತ ಕೃಷ್ಣ ಪರಮಾತ್ಮ ಒಂದು ಮಗುನ 9 ತಿಂಗಳು ತಾಯಿ ಗರ್ಭದಲ್ಲಿ ಇರುವಾಗ ಏನು ಒಳ್ಳೆ ಕ್ವಾಲಿಟೀಸ್ ಹಾಕಿ ಕಳಿಸಿರ್ತಾನೆ ಭಗವಂತ. ಆದರೆ ನಾವು ಬಂದು ಅದಕ್ಕೆಲ್ಲ ಕೆಟ್ಟದನ್ನೆಲ್ಲ ಕಲಿಸ್ಬಿಡ್ತೀವಿ. ಅದು ಹಂಗೆ ಅವ್ರು ಸರಿಯಾಗಿಲ್ಲ, ಇವ್ರು ಸರಿ ಎಲ್ಲ ತಲೆ ತುಂಬಿಬಿಡ್ತೀವಿ. ಮಕ್ಕಳ ಬುದ್ಧಿ ಇದಾಗ್ಬಿಡ್ತದೆ. ಆ ರೀತಿ ಭಗವಂತ ಎಲ್ಲ ಕಳಿಸಿರ್ತಾನೆ. ನಾವು ಬಂದು ಈ ರೀತಿಯಲ್ಲಿ ಮಾಡ್ತೀವಿ. ಅದಕ್ಕೆ ಮಕ್ಕಳಿಗೆ ಒಳ್ಳೆಯ ಜ್ಞಾನವನ್ನು ಕೊಡಬೇಕು, ತಾಯಿಯ ಕರ್ತವ್ಯ ಅದು. ಭಕ್ತರಲ್ಲಿ ನಾವು ನೋಡ್ಬೋದು, ಯಾವಾಗಲೂ ಭಕ್ತರಂದರೆ ಉಲ್ಲಾಸ, ಉತ್ಸಾಹ, ಧೈರ್ಯ, ಸ್ನೇಹ ಎಲ್ಲರಲ್ಲಿ ಜೊತೆಗೆ ಇರಬೇಕು. ಭಕ್ತರಲ್ಲಿ ಮೈತ್ರಿ ಅಂದರೆ ಎಲ್ಲರ ಜೊತೆಗೆ ಚೆನ್ನಾಗಿರಬೇಕು. ಭಕ್ತರಲ್ಲಿ ಮೇನ್ ಅಂದರೆ ಎಲ್ಲರೂ ನೋಡಿದಾಗ ನಗ್ತಾ ಇರಬೇಕು. ನಮ್ಮ ಫ್ರೆಂಡ್ಸ್ ಅಷ್ಟೇ ಸಾಕು, ಒಬ್ಬೇ ಮಾತಾಡಿ ಸಾಕು, ಅವರಷ್ಟೇ ಅಟ್ಯಾಚ್ ಅನ್ನಂಗಲ್ಲ. ಎಲ್ಲ ಭಕ್ತರಲ್ಲಿ ಎಲ್ಲರ ಜೊತೆನೂ ಮಾತಾಡ್ತಾ ಇರಬೇಕು, ಎಲ್ಲರೊಳಗಡೆ. ಅದಕ್ಕೆ ಇಲ್ಲಿ ನಾವು ಕೇಳ್ಬೋದು ಯಾವ ರೀತಿ ಎಲ್ಲರನ್ನು ಪ್ರೀತಿಸಬೇಕು ಅಂತಂದು. ಕೆಲವರನ್ನು ಮಾತ್ರ ನಮ್ಗೆ ಸ್ನೇಹದಿಂದ ಇರ್ತೀವಿ, ಎಲ್ಲರ ಜೊತೆಗೆ ಆಗಲ್ಲ ಅಂತ ಅನ್ಬೋದು ನೀವು. ಅದಕ್ಕೊಂದು ಎಕ್ಸಾಂಪಲ್, ಬೆಳಗ್ಗೆ ನಾವು ಎದ್ದ ತಕ್ಷಣ ಏನು ಮಾಡ್ತೀವಿ, ಮುಖ ತೊಳ್ಕೊಂಡು ಕನ್ನಡಿಯಲ್ಲಿ ನಮ್ಮ ಮುಖ ನೋಡ್ತಾ ಇರ್ತೀವಿ, ಹೌದಿಲ್ಲ? ಮುಖ ನೋಡಿದಾಗ ನಮ್ಗೆ ಏನು ಅನಿಸ್ತದ, ಇದು ನಾನು ಅಂತ ಅನ್ಸೋದು, ಹೌದಿಲ್ಲ? ನಮ್ಗೇನು ಭಯ, ಅಂಜಿಕೆ ಬರ್ತದ ನಮ್ಮ ಮುಖ ನೋಡಿದಾಗ? ಇಲ್ಲ, ಬರಲ್ಲ. ಆ ರೀತಿ ಅದೇ ಒಂದು ಕೋತಿಗೆ ಕನ್ನಡಿ ತೋರಿಸ್ರೆ ಏನಾಗ್ತದ, ಕೋತಿ ಕನ್ನಡಿಗೆ ನೋಡಿ ಅದು ಹೊಡಿಲಿಕ್ಕೆ ಶುರು ಮಾಡ್ತದೆ ಕನ್ನಡಿ. ಯಾರು ಬಂದು ಯಾರು ಅಂತಂದು. ಅದಕ್ಕೆ ಬುದ್ಧಿ ಇರಲ್ಲ ಕೋತಿಗೆ.
ಹೌದಿಲ್ಲ. ಮನುಷ್ಯನಾದವರಿಗೆ ಬುದ್ಧಿ ಕೊಟ್ಟಿದ್ದಾನೆ ಭಗವಂತ. ಮನುಷ್ಯರು ಆ ರೀತಿಯಲ್ಲ, ಅವ್ರಿಗೆ ತಿಳುವಳಿಕೆ ಇರ್ತದೆ, ಅವರಿಗೆ ತಿಳಿದು ನಡೀತಾರೆ. ಮತ್ತು ಅದೇ ರೀತಿ ನಾವು ಬೇರೆಯವ್ರನ್ನ ನೋಡಿದಾಗ ಇಲ್ಲೆಲ್ಲ ಬಂದಿರ್ತಕ್ಕಂಥ ಎಲ್ಲರೂ ನೋಡ್ತೀವಲ್ಲ, ಎಲ್ಲರ ಹೃದಯದಲ್ಲಿ ಕೃಷ್ಣ ಪರಮಾತ್ಮ ಇದ್ದಾನೆ, ಆತ್ಮ ಪರಮಾತ್ಮ ರೂಪದಲ್ಲಿ ಎಲ್ಲರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಅಂತಂದು ನಾವು ನಮ್ಮ ವರ್ತನೆ ಆ ರೀತಿ ಇರಬೇಕು. ಆದರೆ ನಾವೇನು ಮಾಡ್ತೀವಿ, ಇವರಲ್ಲ ಅವರಲ್ಲ, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತಂದು ಹಿಂಗೆಲ್ಲ ಮಾಡ್ತೀವಿ. ಆ ರೀತಿ ನಾವು ದೇಹವನ್ನೇ ನೋಡ್ತೀವಿ. ಅವ್ರು ಚೆನ್ನಾಗಿದ್ದಾರೆ ಅವ್ರ ಜೊತೆಗೆ ಮಾತಾಡ್ಬೋದು, ಇವ್ರು ಚೆನ್ನಾಗಿಲ್ಲ ಇವ್ರ ಜೊತೆಗೆ ಮಾತಾಡ್ಬೋದು, ಈ ರೀತಿ ಇರ್ತದೆ. ಆ ರೀತಿ ಮಾಡಬಾರ್ದು. ಎಲ್ಲರನ್ನೂ ಎಲ್ಲ ಹೃದಯದಲ್ಲಿ ಪರಮಾತ್ಮ ರೂಪದಲ್ಲಿ ಕೃಷ್ಣ ಪರಮಾತ್ಮ ಇದ್ದಾನೆ ಅಂತಂದು ನಾವು ತಿಳಿದು ಎಲ್ಲರ ಜೊತೆಗೆ ನಾವು ಸ್ನೇಹವನ್ನು ಇರಬೇಕು. ಸ್ನೇಹ ಇಲ್ಲ ಅಂತಂದರೆ ಯಾರ ಜೊತೆಗೂ ಕನೆಕ್ಟ್ ಆಗಿರಲ್ಲ, ಸರಿಯಾಗಿ ಮಾತಾಡಲ್ಲ. ಅಂದರೆ ಕೋತಿಗಳ ವರ್ತನೆ ಥರ ಆಗ್ತದೆ. ಕೋತಿ ಯಾವ ರೀತಿ ಕನ್ನಡಿ ನೋಡಿ ಹೊಡಿಲಿಕ್ಕೆ ಶುರು ಮಾಡ್ತು, ಬಡಿಲಿಕ್ಕೆ ಶುರು ಮಾಡ್ತು, ಆ ರೀತಿ ಹುಚ್ಚುಚ್ಚಾಗಿ ಕೋತಿ ಥರ ನಮ್ಮ ವ್ಯವಹಾರ ಆಗುತ್ತದೆ. ಇದನ್ನು ನಾವು ತಿಳ್ಕೋಬೇಕು. ಒಬ್ರೊಬ್ಬರು ಅನ್ಬೋದು, ಕೆಲವ್ರ ಜೊತೆ ಮಾತ್ರ ಸ್ನೇಹದಿಂದಿರ್ತೀವಿ, ಇನ್ನೊಬ್ಬರ ಜೊತೆ ಸ್ನೇಹ ಇರಲಾಗಲ್ಲ. ಏಕೆ ಅಂತಂದರೆ ಅವ್ರು ನಮ್ಗೆ ಏನಾದರೂ ಕಷ್ಟ ಕೊಟ್ಟಿರ್ತಾರೆ, ಅವ್ರದ್ದೇ ನೆನ್ಪು ಬರ್ತಾ ಇರ್ತದೆ ನಮಗೆ, ಹೌದಿಲ್ಲ. ಅವ್ರು ಹಿಂಗೆ ಮಾಡ್ಯಾರಲ್ಲ, ನಾವು ಅವರಿಗೆ ಸೇಟ್ ತೀರಿಸ್ಕೋಬೇಕು ಅವರಿಗೆ. ಅವ್ರು ನಾವು ಎಷ್ಟೊಂದು ಒಳ್ಳೇದು ಮಾಡಿದ್ವಿ, ಅವ್ರು ನಮಗೆ ಈ ರೀತಿ ಮಾಡಿದರು. ಆ ರೀತಿ ಅವರ ಸ್ವಭಾವ ಇರ್ತದೆ. ಆಮೇಲೆ ಅವ್ರ ಭಕ್ತರು ಈ ರೀತಿ ಯೋಚನೆ ಮಾಡಬಾರ್ದು. ಭಕ್ತರಾದವರು ಎಲ್ಲರನ್ನೂ ಕ್ಷಮಿಸಬೇಕು. ಆ ರೀತಿ ಯಾರ ಬಗ್ಗೆನೂ ಇಟ್ಕೋಬಾರ್ದು. ಎಕ್ಸಾಂಪಲ್ ನೋಡಬೇಕಾದ್ರೆ ನಾವು ಇತಿಹಾಸದಲ್ಲಿ ಭಕ್ತ ಪ್ರಹ್ಲಾದ ಎಷ್ಟೊಂದು ಭಕ್ತ ಪ್ರಹ್ಲಾದ ಮಹಾರಾಜ ಅವ್ರು ಏನು ಮಾಡ್ತಾರೆ, ತನ್ನ ತಂದೆ ಹಿರಣ್ಯಕಶಿಪು ಎಷ್ಟೊಂದು ಕಷ್ಟ ಕೊಡ್ತಾರೆ, ಹೌದಿಲ್ಲ. ಅವ್ರು ಭಕ್ತಿ ಮಾಡಬೇಕಾದ್ರೆ ಎಷ್ಟೊಂದು ಕಷ್ಟ ಇರ್ತದೆ. ಆದರೆ ನಮಗೆ ಯಾವುದು ಆ ರೀತಿ ಕಷ್ಟ ಇಲ್ಲ, ಅಷ್ಟೊಂದು ಕಷ್ಟಗಳು ಇಲ್ಲ, ಹೌದಿಲ್ಲ. ಅಷ್ಟು ಕಷ್ಟ ಕೊಟ್ಟರು ಕಷ್ಟ ಸಹಿಸ್ಕೊಂಡು ಭಗವಂತನ ನಾಮಸ್ಮರಣೆ ಮಾಡ್ತಾನೆ ಇರ್ತಾರೆ ಅವರು. ಹೇಳಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರು ಭಕ್ತ ಪ್ರಹ್ಲಾದ ಇಷ್ಟೊಂದು ಕಷ್ಟಪಟ್ಟು ಭಕ್ತಿ ಮಾಡ್ತಾರೆ. ಹಿರಣ್ಯಕಶಿಪು ಅಷ್ಟೇ ಅವರಿಗೆ ತೊಂದರೆಗಳನ್ನು ಕೊಡ್ತಾ ಕಷ್ಟ ಕೊಡ್ತಾ ಹೋಗ್ತಾರೆ. ಆದ್ರೂ ಅವರಿಗೆ ಭಗವಂತನ ಮೇಲೆ ನಂಬಿಕೆ ತುಂಬಾ ಇರ್ತದೆ ಭಕ್ತ ಪ್ರಹ್ಲಾದನಿಗೆ. ಅವ್ರು ಏನು ಮಾಡ್ತಾರೆ, ಅವ್ರಿಗೆ ನರಸಿಂಹದೇವ ಬಂದು ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗಿ ಹಿರಣ್ಯಕಶಿಪುವನ್ನ ಸಾಯಿಸ್ತಾರೆ, ಅವ್ರು ಕೊಂದ್ಬಿಡ್ತಾರೆ. ಕೊಂದಾಗ ಅವರಿಗೆ ಆಗ ಪ್ರಹ್ಲಾದ ಮಹಾರಾಜ ಏನು ಹೇಳಲ್ಲ, ಓ ಇಷ್ಟೆಲ್ಲ ನನಗೆ ಕಷ್ಟ ಕೊಟ್ಟಿದ್ದು, ಈಗ ನೋಡಿ ನಿನ್ನ ಗತಿ ಹೆಂಗಾಯ್ತು, ಈ ಸ್ಥಿತಿ ಯಾವ ರೀತಿ ಬಂತು ಅಂತ ಹೇಳಲ್ಲ. ಅವ್ರು ಏನು ಕೇಳ್ತಾರೆ ಗೊತ್ತಾ, ನರಸಿಂಹದೇವರಿಗೆ ಕೇಳ್ತಾರ, ನೋಡ್ರಿ ನಮ್ಮಪ್ಪ ನಮ್ಮ ತಂದೆ ತಪ್ಪು ಮಾಡಿರ್ಬೋದು, ಅವರನ್ನು ದಯವಿಟ್ಟು ಕ್ಷಮಿಸ್ರಿ, ಅವ್ರಿಗೆ ಮೋಕ್ಷ ಕೊಡಿ ಅಂತಂದು ಕೇಳ್ತಾರೆ. ಎಷ್ಟೊಂದು ದೊಡ್ಡ ಮನಸ್ಸು, ಹೌದಿಲ್ಲ. ನಮ್ಮಂಥವ್ರಾದ್ರೆ ಏನು ಮಾಡ್ತೀವಿ, ಏನಾದರೂ ಒಂದು ಹೇಳ್ಬಿಡ್ತೀವಿ, ಹೌದಿಲ್ಲ. ಆ ರೀತಿ ನಮ್ಮ ಭಕ್ತ ಪ್ರಹ್ಲಾದ ಒಂದು ಗುಣವನ್ನು ನಾವು ಬೆಳೆಸ್ಕೋಬೇಕು. ಯಾವುದಾದ್ರು ಒಳ್ಳೆ ಗುಣಗಳಿರ್ತಾವೆ ಅವನ್ನೆಲ್ಲ ನಮ್ಮ ಹೃದಯದಲ್ಲಿ ಇಟ್ಕೋಬೇಕು. ಜೀವನದಲ್ಲಿ ನಮಗೆ ಕೆಲಸಕ್ಕೆ ಬರ್ತಾವೆ ಅವೆಲ್ಲ, ಹೌದಿಲ್ಲ. ಆಮೇಲೆ ಶ್ರೀರಾಮಚಂದ್ರನ ನೋಡ್ಬೋದು. ಅವರು ರಾಮಾಯಣದಲ್ಲಿ ಅವರ ಹೆಂಡತಿಯನ್ನು ಸೀತಾದೇವಿಯನ್ನು ಯಾರು ರಾವಣಾಸುರ ಅಪಹರಿಸಿದಾಗ ಕೂಡ ಆಮೇಲೆ ಶ್ರೀರಾಮಚಂದ್ರ ಯುದ್ಧ ಮಾಡಿ ಅವ್ರಿಗೆ ಸಾಯಿಸ್ತಾರ. ರಾವಣಾಸುರನ ಸಾಯಿಸ್ಬೇಕಾದ್ರೆ ಸಾಯಿಸಿದ ನಂತರ ಅವ್ರು ಹೇಳ್ತಾರ, ಯಾರಿಗೆ, ವಿಭೀಷಣ ಹೇಳ್ತಾರ, ನೋಡು ಇವನು ಒಬ್ಬ ಯೋಧ ಇದ್ದಾನೆ, ಇವನಿಗೆ ಚೆನ್ನಾಗಿ ಅಂತಿಮ ಸಂಸ್ಕಾರ ಮಾಡಿರಿ, ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾಡಿರಿ ಅಂತಂದು ಹೇಳ್ತಾರೆ. ನೀವು ಚೆನ್ನಾಗಿ ಮಾಡಬೇಕು, ಮಾಡಿದರೆ ಚೆನ್ನಾಗಿ ಅಂತಂದು ಹೇಳ್ತಾರೆ. ಅಷ್ಟು ಅವರಿಗೆ ದ್ವೇಷ ಇರಲ್ಲ. ನೋಡು ನೀನು ನನ್ನ ಹೆಂಡತಿನ ಅಪಹರಿಸಿದ್ದಿ, ನೀನು ನೋಡಿ ನಿನ್ನ ಗತಿ ಹೆಂಗಾಯ್ತು, ಆ ರೀತಿ ಏನೂ ಇಲ್ಲ. ವೈರಾಗ್ಯ ಇಲ್ಲ. ಈಗ ಟಿಟ್ ಫಾರ್ ಟ್ಯಾಟ್ ಅಂತಾರಲ್ಲ, ಅವ್ರು ಹೆಂಗೆ ಮಾಡಿ ನಾವು ಅದೇ ರೀತಿ ಮಾಡೋದು, ಅವ್ರಿಗೆ ಸೇಡ್ ತಿರ್ಸೋದು, ಈ ರೀತಿ ಯಾವುದು ಇರಲ್ಲ. ಎಲ್ಲರನ್ನ ಅವರು ಕ್ಷಮಿಸ್ತಾರೆ. ಈ ರಾಮಚಂದ್ರ ಗುಣ, ಭಗವಂತ ಸ್ವಯಂ ಭಗವಂತ ಶ್ರೀರಾಮಚಂದ್ರ ಅವರ ಒಂದು ಗುಣ ಇವ್ರು ನಮ್ಮ ತಲೆಯಲ್ಲಿ ಇಟ್ಕೋಬೇಕು. ಯಾರಿಗಾದ್ರೂ ನಮ್ಮ ದ್ವೇಷ ಬಂದರೆ ಹೋಗಿ ಕ್ಷಮಿಸಬೇಕು. ಈ ಮಾತು ನಾವು ನೆನಪಿಟ್ಕೋಬೇಕು ಎಲ್ಲರೂ. ಅವರಿಗೆ ಯಾವುದೇ ರೀತಿಯ ದ್ವೇಷ ಇರಲ್ಲ. ಭಕ್ತರು ಯಾವಾಗಲೂ ನಾವು ಕ್ಷಮಿಸ್ತಾ ಹೋಗ್ಬೇಕು. ಭಕ್ತರಲ್ಲಿ ಸೇಡ್ ತಿರ್ಸ್ಕೊಳ್ಬೇಕೆಂಬ ಒಂದು ಭಾವನೆ ಇರಬಾರ್ದು. ಈಗ ಮಕ್ಕಳು ನೋಡ್ರಿ, ಮಕ್ಕಳು ಯಾವ ರೀತಿ ಇರ್ತಾರೆ ಅಂತಂದರೆ, ಆಟ ಆಡ್ತಾ ಇರ್ತಾರೆ. ಮಕ್ಕಳು ಆಟ ಆಡ್ತಾ ಇರಬೇಕಾದ್ರೆ ಅವರವರಲ್ಲೇ ಜಗಳ ಆಗ್ತದೆ. ಅವರವರಲ್ಲೇ ಜಗಳಾಡಿ ಮಗು ಅಳ್ತಾ ಇರ್ತದೆ. ನೋಡು ಅಮ್ಮಗೆ ಹೇಳ್ತೀನಿ ಅಂತ ಅಳ್ತಾ ಇರ್ತದೆ. ಅಂದು ಸುಮ್ಮನೆ ಆಗ್ತದೆ, ಮತ್ತೆ ಆಟಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದೇ ರೀತಿ ನಾವು ಸಹಿತ ಯಾರಾದ್ರೂ ನಮಗೆ ಕಷ್ಟ ಕೊಟ್ಟರೆ, ದುಃಖ ಕೊಟ್ಟರೆ ನಾವು ಹೇಳ್ಕೋಬೇಕು ಮನಸ್ಸಿಗೆ, ನಾವು ಕೃಷ್ಣನಿಗೆ ಹೇಳ್ತೀನಿ ಅಂತಂದು ಅನ್ಕೋಬೇಕು. ಅದರಿಂದ ನಮ್ಮ ಮನಸ್ಸು ಸಮಾಧಾನವಾಗ್ತದೆ. ಕೃಷ್ಣನಿಗೆ ಯಾವಾಗ ಹೇಳ್ತೀವಿ ನಾವು ಅಂತಂದರೆ, ಗೋಲೋಕ ವೃಂದಾವನಕ್ಕೆ ಹೋದಾಗ ಹೇಳ್ತೀವಿ, ಹೌದಿಲ್ಲ. ಗೋಲೋಕ ವೃಂದಾವನಕ್ಕೆ ಹೋದಾಗ ಅಲ್ಲಿ ಏನು ಇರಲ್ಲ, ಭಗವಂತ ನಮ್ಮ ಎದುರ ಮುಂದೆ ಕಣ್ಮುಂದೆನೇ ಇರ್ತಾನೆ. ಭಗವಂತ ನಮ್ಮ ಭಕ್ತಿ ಭಾವ, ನಮ್ಮ ಸೇವೆ ಅದು ಚೆನ್ನಾಗಿ ಮಾಡಿದರೆ ನಾವು ಗೋಲೋಕ ವೃಂದಾವನಕ್ಕೆ ಹೋಗ್ತೀವಿ. ಇವೆಲ್ಲ ಗುಣಗಳನ್ನು ನಮ್ಮಲ್ಲಿ ಬೆಳೆಸ್ಕೋಬೇಕು. ನಾವು ಈ ಗುಣ ಇದೇನಾ ಇಲ್ಲ ನಾವು ಟೆಸ್ಟ್ ಮಾಡ್ಕೋಬೇಕು. ನಾವೆಲ್ಲರೂ ಎಲ್ಲರ ಗುಣಗಳು ಎಲ್ಲ ಇರಲ್ಲ. ಆದರೆ ನಾವು ಪ್ರಯತ್ನ ಮಾಡಬೇಕು. ಮತ್ತು ಹರೇ ಕೃಷ್ಣ ಮಂತ್ರ ಜಪವನ್ನು ಚೆನ್ನಾಗಿ ಮಾಡಬೇಕು. ನಾವೆಲ್ಲ ಮಾಡ್ತೀವಿ, ನಮ್ಮದೆಲ್ಲ ಆತ್ಮ ಶುದ್ಧಿ ಆಗ್ತದೆ, ಹಂಗಲ್ಲ, ಶುದ್ಧ ಆಗ್ತದೆ. ನಾವು ಮಾಡ್ತಕ್ಕಂಥ ಜಪ ಅಷ್ಟೊಂದು ಪರ್ಫೆಕ್ಟಾಗಿ ಇರಲ್ಲ. ನಾವು ಮಾಡ್ತಾ ಇರ್ತೀವಿ, ಮಾಲೆ ಹಿಡ್ಕೊಂಡಿರ್ತೀವಿ, ಎಲ್ಲೋ ನಮ್ಮ ಧ್ಯಾನ ಹೋಗ್ತದೆ, ಹೌದಿಲ್ಲ.
ಒಂದೇ ಸಲ ಕೂಗಿದ್ರೇ ಬರ್ತಾನೆ ಭಗವಂತ. ಆದರೆ ನಮ್ಮ ಒಂದು ಶುದ್ಧ ಪ್ರೀತಿ, ಆತ್ಮ ಪ್ರೀತಿ ನೋಡ್ತಾನೆ. ನಾವು ಎಲ್ಲೋ ಕೆಲಸ ಮಾಡ್ತಾ ಬಡಬಡ ಮಾಡಿ ಮುಗಿಸಿರಾಯ್ತು ಅನ್ನಂಗೆ ಇರುತ್ತೆ ನಮ್ಮ ಭಾವನೆ, ಹೌದಿಲ್ಲ? ಅದೆಲ್ಲ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದಾಗ ಭಗವಂತ ನಮ್ಮ ಕರೆಗೆ ಹೋಗೊಟ್ಟು ಬರ್ತಾನೆ, ಹೌದಿಲ್ಲ? ಆಮೇಲೆ ನಾವೀಗ ಸೇಡ್ ತೀರ್ಸ್ಕೊಂತ ಯಾರು ನಮಗೆ ಕೆಟ್ಟದ್ದು ಮಾಡಿರ್ತಾರೋ ಅವ್ರಿಗೆ ಸೇಡ್ ತೀರ್ಸ್ಕೋಬೇಕು ಅವ್ರಿಗೆ ಅಂತ ಅನ್ಕೋಂತ ಹೋದ್ರೆ ಏನಾಗ್ತದ, ಈ ಒಂದು ನಮ್ಮ ಭಕ್ತಿ ನಮ್ಮಿಂದ ಹೊರಟೋಗ್ತದೆ. ಭಕ್ತಿ ಸಿಕ್ಕಿದೆ, ನಾವು ಸೇಡ್ ತೀರ್ಸ್ಕೊಂಡಂತ ಬಿದ್ದರೆ ನಮ್ಮ ಟ್ರೇನು ಹೋಗ್ಬಿಡ್ತದೆ, ಮುಂದಕ್ಕೆ ಹೋಗ್ಬಿಡ್ತದೆ. ನಾವು ಹೋಗ್ತಕ್ಕಂಥ ಟ್ರೇನು ಮುಂದಕ್ಕೆ ಹೋಗ್ಬಿಡ್ತದೆ. ಅದಕ್ಕೋಸ್ಕರ ನಾವು ಯಾರಿಗೂ ಎಲ್ಲರಿಗೂ ಕ್ಷಮಿಸಿ ಅವ್ರನ್ನ ಮರ್ತು ಬಿಡಬೇಕು. ದ್ವೇಷ, ಸೇಡು ತೀರ್ಸ್ಕೊಳ್ಳೋ ಭಾವನೆ ಇದನ್ನೆಲ್ಲ ನಾವು ಬಿಟ್ಬಿಡ್ಬೇಕು. ಯಾಕಂದರೆ ಈ ಒಂದು ಜೀವನ ತುಂಬ ಶ್ರೇಷ್ಠವಾದದ್ದು. ಈ ಒಂದು ಜೀವನದಲ್ಲಿ ನಮಗೆ ಗುರು ಸಿಕ್ಕಿದ್ದಾರೆ. ಈ ಜನ್ಮದಲ್ಲಿ ನಮಗೆ ಗುರುಗಳು ಸಿಕ್ಕಾರ. ಪ್ರಭುಪಾದ ಗುರುಗಳು ಸಿಕ್ಕಾರ. ಪ್ರಭುಪಾದ್ ಕಿ ಜಯ. ಪ್ರಭುಪಾದ ಗುರುಗಳು ನಮಗೆ ಭಗವದ್ಗೀತೆ ಭಾಗವತಂನಲ್ಲಿ ಎಷ್ಟೊಂದು ಅರ್ಥಬದ್ಧವಾಗಿ ಅವರ ಒಂದು ವಿವರಣೆ, ಎಲ್ಲ ಶ್ಲೋಕದಲ್ಲಿ ವಿವರಣೆ, ಭಾವಾರ್ಥ ಎಷ್ಟೊಂದು ಚೆನ್ನಾಗಿ ಬರ್ತದೆ. ಅವರು ಎಷ್ಟೊಂದು ಸೇವೆ ಮಾಡಿದ್ದಾರೆ. ಅವರು ಸಿಕ್ಕಿರೋದೇ ನಮ್ಮ ಪುಣ್ಯ. ಈ ರೀತಿ ನಾವು ಗುರುಗಳ ಬಗ್ಗೆ ಅಭಿಮಾನ ಇಟ್ಕೋಬೇಕು, ಶ್ರದ್ಧಾ ಭಕ್ತಿ ಇಟ್ಕೊಂಡು ಭಗವಂತನ ಸೇವೆ ಮಾಡೋದಲ್ಲಿರಬೇಕು. ಈಗ ನಮಗೆ ಮಾಡಬೇಕಾದ್ರೆ ನಮಗೆ ಆರೋಗ್ಯನೂ ಚೆನ್ನಾಗಿದೆ ಮತ್ತು ನಾವು ಗುರುಗಳು ಸಿಕ್ಕಿದ್ವಿ ಇದೆಲ್ಲ ನಾವು ಯೂಸ್ ಮಾಡ್ಕೋಬೇಕು. ಈ ರೀತಿ ನಾವು ಎಲ್ಲ ರೀತಿಯಿಂದ ಎಲ್ಲರ ಜೊತೆಗೆ ಒಳ್ಳೆ ಸ್ನೇಹದಿಂದ ಇರಬೇಕು. ಈ ರೀತಿ ಸಂಘದಲ್ಲಿ, ಭಕ್ತರ ಸಂಘದಲ್ಲಿ ಒಳ್ಳೆಯ ರೀತಿಯಿಂದ ಸ್ನೇಹದಲ್ಲಿದ್ದರೆ ಭಗವಂತನಿಗೆ ನಾವು ಬಹಳ ಪ್ರಿಯರಾಗ್ಬಿಡ್ತೀವಿ, ಹೌದಿಲ್ಲ? ಆಮೇಲೆ ಇಲ್ಲಿ ಹೇಳ್ತಾರೆ ಭಗವದ್ಗೀತೆ 11.55ನಲ್ಲಿ ಲಾಸ್ಟ್ ಒಂದು ಶ್ಲೋಕದ ಲಾಸ್ಟ್ ಕೊನೆಯಲ್ಲಿ ಒಂದು ಶ್ಲೋಕ ಬರ್ತದೆ, ನಿರ್ವೈರಂ ಸರ್ವಭೂತೇಶು ಯಹ ಸ ಮಾಮೇತಿ ಪಾಂಡವ. ಅಂದರೆ ಎಲ್ಲ ಜೀವಿಗಳ ಮಿತ್ರನು, ಯಾರು ಎಲ್ಲ ಜೀವಿಗಳ ಮಿತ್ರನಾಗಿರ್ತಾನ ಅವನು ನಿಶ್ಚಯವಾಗಿ ನನ್ನಲ್ಲಿಗೆ ಬರುವನು ಅಂತ ಹೇಳ್ತಾರೆ. ಎಲ್ಲ ಜನರಲ್ಲಿ ಯಾರು ಮಿತ್ರ ಇರ್ತಾರೋ ಅವರು ನನ್ನಲ್ಲೇ ಬರ್ತಾರೆ, ನನ್ನ ಲೋಕಕ್ಕೆ ಬರ್ತಾರೆ ಅನ್ನೋ ಮಾತು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಆ ರೀತಿ ಅದಕ್ಕೋಸ್ಕರ ನಾವು ಎಲ್ಲರಲ್ಲಿ ಸ್ನೇಹದಿಂದ ಇರಬೇಕು. ಇಲ್ಲಿ ಸ್ನೇಹ ಎಲ್ಲರಲ್ಲಿ ಫ್ರೆಂಡ್ಶಿಪ್ ಅಲ್ಲ, ಭೌತಿಕದಲ್ಲಿ ಅವ್ರ ಜೊತೆಗೆ ಅಲ್ಲ, ಭಕ್ತರಲ್ಲಿ ಇರಬೇಕು. ಇಲ್ಲಿ ಫ್ರೆಂಡ್ ಬೇರೆ, ಫ್ರೆಂಡ್ಶಿಪ್ ಬೇರೆ, ಫ್ರೆಂಡ್ಲಿ ಬೇರೆ. ಫ್ರೆಂಡ್ ಅಂತಂದರೆ ನಾವು ಏನೋ ಕ್ಲೋಸ್ ಆಗಿ ಹೇಳೋದಿದ್ರೆ ನಾವು ಫ್ರೆಂಡ್ಸ್ಗೆ ಅಷ್ಟೇ ಹೇಳ್ತೀವಿ. ಏನಾದರೂ ಸೀಕ್ರೆಟ್ ಇದ್ದರೆ ಏನಾದಿದ್ರೆ ನಾವು ಫ್ರೆಂಡ್ಸ್ಗೆ ಅಷ್ಟೇ ಹೇಳ್ತೀವಿ, ಹೌದಿಲ್ಲ? ಸ್ನೇಹದಿಂದ ಇರಬೇಕು ಎಲ್ಲರ ಜೊತೆಗೆ. ಸ್ನೇಹದಿಂದರೆ ಅವ್ರ ಬಗ್ಗೆ ಯಾವುದು ತಗೊಳೋದು ಕೊಡೋದು ಯಾವ್ದು ಭಾವನೆ ಇರಲ್ಲ ಅಲ್ಲಿ. ಎಲ್ಲ ಸುಮ್ಮನೆ ಪ್ರೀತಿಯಿಂದ ಎಲ್ಲರಿಗೂ ಸ್ನೇಹದಿಂದ ಮಾತಾಡೋದು, ಹೆಲ್ಪ್ ಮಾಡೋದು, ಏನು ತೊಗೊಳೋದು ಆಚೆನೆ, ಏನು ತೊಗೊಳೋದು ಅದು ಯಾವುದು ಆಸೆನೂ ಇರಲ್ಲ. ಆ ರೀತಿ ಒಂದು ಭಾವನೆಯಿಂದ ನಾವು ಇಟ್ಕೋಬೇಕು ಎಲ್ಲರ ಜೊತೆಗೆ. ಭಗವಂತ ಎಲ್ಲ ಜೀವಿಗಳ ಮಿತ್ರನಾಗಿರ್ತಾನೆ. ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥ ಒಂದು ಕರುಣ ಬರ್ತದೆ. ಅದ್ವೇಷ್ಟ ಸರ್ವಭೂತಾನ ಮೈತ್ರ ಎರಡು ಆಯ್ತು. ಈಗ ಕರುಣೆ. ಈಗ ಅದ್ವೇಷ್ಟ ಅಂದ್ರೆ ಅಸೂಯೆ ಬಿಟ್ಟ ನಂತರ ಏನ್ ಬರ್ತದ? ಅಸೂಯೆ ಯಾರ ಹತ್ರ ನಮ್ಗೆ ಅಸೂಯೆ ಇಲ್ಲ ಅಂದ್ರೆ ನೆಕ್ಸ್ಟ್ ಯಾವ ಕ್ವಾಲಿಟಿ ಬರ್ತದ? ಕರುಣೆ ಅಲ್ಲ, ಸ್ನೇಹ ಬರ್ತದೆ. ನೆಕ್ಸ್ಟ್ ಸ್ನೇಹ ಬರ್ತದೆ. ದ್ವೇಷ ಇಲ್ಲ ಅಂದ್ರೆ ಸ್ನೇಹ ಇರ್ತದೆ, ಹೌದಿಲ್ಲ? ಸ್ನೇಹ ಬರ್ತದೆ. ಸ್ನೇಹ ನಂತರ ಯಾವ್ದು ಬರಬೇಕು? ಕರುಣೆ ಬರ್ತದೆ. ಇದು ಯಾವ ರೀತಿ ಅಂತಂದ್ರೆ ಇಲ್ಲಿ ಭಗವಂತ ನಮ್ಮನ್ನಲ್ಲಿ ಇಚ್ಛೆ ಪಡ್ತಕ್ಕಂಥ ಇವೆಲ್ಲ ಕ್ವಾಲಿಟೀಸ್ ಬಹಳಷ್ಟು ಇದ್ದಾವೆ. ಅವನ್ನೆಲ್ಲ ನಾವು ಒಂದೊಂದಾಗಿ ತಿಳ್ಕೊತ ಹೋಗ್ಬೇಕು. ಇದು ಲಾಂಗ್ ಟೈಮ್ ಹಿಡಿತದ. ಇವತ್ತು ಎಷ್ಟಾಗುತ್ತೋ ಅಷ್ಟು ಹೇಳ್ತೀನಿ ನಾನು. ಆಮೇಲೆ ಇಲ್ಲಿ ನೆಕ್ಸ್ಟ್ ಕರುಣ ಬರ್ತದೆ. ಕರುಣ ಅಂದರೆ ನಾವು ಯಾವ ರೀತಿ ಕರುಣೆ ಮಾಡಬೇಕು ಭಕ್ತರ ಮೇಲೆ ಅಂತಂದರೆ, ನಾವು ಆರ್ಥಿಕವಾಗಿ ಮಾಡ್ಬೋದು, ಮಾನಸಿಕವಾಗಿ ಮಾಡ್ಬೋದು, ಮತ್ತು ನಾವು ಯಾವ ರೀತಿ ಅಂದರೆ ಭಾವುಕರಾಗಿ, ಮತ್ತು ಮಾನಸಿಕವಾಗಿ ಶಾರೀರಿಕವಾಗಿ ನಾವು ಮಾಡ್ಬೋದು ಭಾವನೆ. ಈ ರೀತಿ ಭಾವ ಇಟ್ಕೊಂಡು ನಾವು ಮಾಡಬೇಕು. ಯಾವುದಾದ್ರೂ ನಮಗೇನೋ ಕೆಲಸ ಇತ್ತು ಅವ್ರಿಗೇನೋ ಹೆಲ್ಪ್ ಮಾಡೋದು, ಶಾರೀರಿಕವಾಗಿ ನಾವು ಮಾಡ್ಬೋದು. ಭಾವನೆಗಳ ಮೂಲಕ ಭಾವಾತ್ಮಕರಾಗಿ ಅವ್ರೇನಾದ್ರೂ ದುಃಖದಿಂದ ಕಷ್ಟದಿಂದ ಬಂದಾಗ ನಾವು ಭಾವುಕರಾಗಿ ಅವ್ರ ಜೊತೆಗೆ ವರ್ತನೆ ಮಾಡಬೇಕು. ಅವ್ರ ಕಷ್ಟಗಳ ಸುಖಗಳನ್ನು ಕೇಳಿ ಅವರಿಗೆ ಸ್ವಾಂತನ ನೀಡಬೇಕು. ಅವರಿಗೆ ಒಂದು ಒಳ್ಳೆಯ ಮಾಹಿತಿ ಕೊಡಬೇಕು, ಭಗವಂತನ ಬಗ್ಗೆ ಜ್ಞಾನ ಕೊಡಬೇಕು. ಈ ರೀತಿ ಬಂದರೆ ನೀವು ಭಕ್ತಿ ಮಾಡಿದರೆ ನಿಮ್ಮ ಲೈಫ್ ಚೆನ್ನಾಗಿರ್ತದೆ ಅಂತಂದು ಹೇಳ್ಬೇಕು ಅವರಿಗೆಲ್ಲ. ಈ ರೀತಿಯಿಂದ ನಾವು ವರ್ತನೆ ಇರಬೇಕು. ಮತ್ತು ಆರ್ಥಿಕವಾಗಿ ಯಾರಿಗೆ ಒಂದು ಕಷ್ಟದಲ್ಲಿರ್ತದೆ, ದುಡ್ಡು ಅವಶ್ಯಕತೆ ಇರ್ತದೆ, ಅವರಿಗೆ ನಾವು ದುಡ್ಡು ಕೊಡಬೇಕು. ದುಡ್ಡು ಕೊಟ್ಟದ್ರಿಂದ ಮಾಡೋದ್ರಿಂದ ಆರ್ಥಿಕ ಸೇವೆ ಆಗ್ತದೆ. ಅದು ಅವರಿಗೆ ಆ ರೀತಿ ಒಂದು ಸೇವೆ ಆಗ್ತದೆ. ಮತ್ತು ಈ ರೀತಿ ಸೇವೆ ಒಬ್ರೊಬ್ರಿಗೆ ಏನು ಅನ್ಕೋಬೋದು, ನಮ್ಗೆ ಯಾವುದು ಆಗಲ್ರಿ, ಆರ್ಥಿಕ ಆಗಲ್ಲ, ಸಾಮಾಜಿಕ ಆಗಲ್ಲ, ಮತ್ತು ಯಾವುದು ದುಡ್ಡು ಕೊಡೋಕ್ಕೂ ನಮ್ಮ ಹತ್ರ ಇಲ್ಲ, ನಮ್ಗೆ ಯಾವ ರೀತಿಯೂ ಸಹಾಯ ಮಾಡೋಕ್ಕಾಗಲ್ಲ ರೀ ಅಂತ ಅಂದಾಗ ನಾವೇನು ಮಾಡಬೇಕು ಅಂದರೆ ಪ್ರಾರ್ಥನೆ ಮಾಡಬೇಕು. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಕೋಬೇಕು. ಏನಂತ? ಓ ಕೃಷ್ಣ ಪ್ಲೀಸ್ ಇವರನ್ನು ಕಾಪಾಡು. ಇವ್ರು ಭಕ್ತಿನಲ್ಲಿ ಬರ್ಬೇಕಂತ ಇದ್ದಾರೆ, ಅವ್ರಿಗೆ ಏನೇನೋ ತೊಂದರೆ ಇದೆ, ದಯವಿಟ್ಟು ಅವ್ರನ್ನೂ ಕಾಪಾಡು, ಅವರಿಗೆ ಒಂದು ಜ್ಞಾನ ಕೊಡು, ಅವರಿಗೆ ಅವಕಾಶ ಕೊಡು ಭಗವಂತ ಪ್ಲೀಸ್ ಅಂತಂದು ನಾವು ಕೇಳ್ಕೋಬೇಕು. ಈ ರೀತಿ ಕೇಳೋದ್ರಿಂದ ಭಗವಂತ ಬಹಳ ಸಂತೃಪ್ತನಾಗ್ತಾನೆ. ನಾವು ನಮಗೋಸ್ಕರ ಕೇಳಿದ್ರೆ ಭಗವಂತ ಸಂತುಷ್ಟನೇ ಇರಲ್ಲ. ಬೇರೆಯವರಿಗೋಸ್ಕರ ಕೇಳಿದಾಗ ಭಗವಂತ ಜಲ್ದಿ ನಮ್ಮ ಒಂದು ಪ್ರಾರ್ಥನೆಯನ್ನು ಸ್ವೀಕರಿಸ್ತಾನೆ ಭಗವಂತ. ಆ ರೀತಿ ಇರ್ತಾನೆ ಭಗವಂತ. ಇಲ್ಲಿ ಒಬ್ರು ಅನ್ಕೋಬೋದು, ನಾವು ಒಬ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ನಮಗೋಸ್ಕರ ನಾವು ಮಾಡ್ಕೋತೀವಿ, ಬೇರೆಯವ್ರಿಗೋಸ್ಕರ ಯಾಕೆ ಪ್ರಾರ್ಥನೆ ಮಾಡಮು, ನಮ್ಮ ಪುಣ್ಯ ಹೋಗ್ಬಿಡ್ತದೆ ಅವ್ರಿಗೆ ಅನ್ಕೋತಾರ. ಅದು ಅಲ್ಲ, ನಮ್ಮ ಪುಣ್ಯ ಹೋಗಲ್ಲ.
ಪುಣ್ಯ ಇನ್ನೂ ಜಾಸ್ತಿ ಆಗ್ತದೆ. ಭಗವಂತ ಇನ್ನೂ ಹೆಚ್ಚು ಪುಣ್ಯ ಕೊಡ್ತಾನೆ. ಬೇರೆಯವ್ರ ಜೊತೆಗೆ ನೀವು ಮಾಡ್ದಂಗೆಲ್ಲ, ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ದಂಗೆಲ್ಲ ನಮಗೆ ಭಗವಂತ ಇನ್ನೂ ಹೆಚ್ಚು ಅವಕಾಶಗಳನ್ನು ಕೊಡ್ತಾನ, ಹೆಚ್ಚು ಪುಣ್ಯ ಕೊಡ್ತಾನ. ಈ ರೀತಿ ನಾವು ತಿಳ್ಕೊಬೇಕು. ಭಗವಂತ ತುಂಬ ಕೃಪಾಳು, ಕರುಣಾಮಯಿ. ಈ ಜ್ಞಾನ ಎಲ್ಲ ನಮಗೆ ಎಲ್ಲಿ ಸಿಗ್ತದೆ? ಭಗವಂತ ಗುರುಗಳ ಆಶೀರ್ವಾದದಿಂದ, ಭಗವದ್ಗೀತೆ ಬುಕ್ಸ್ನಲ್ಲಿ ಇದನ್ನೆಲ್ಲ ಓದೋದ್ರಿಂದ ನಮಗೆ ಈ ಜ್ಞಾನ ಸಿಗ್ತದೆ. ಈ ರೀತಿ ನಾವು ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮುಖಾಂತರನಾದರೂ ನಾವು ಮಾಡಬೇಕು. ಆಮೇಲೆ ನೆಕ್ಸ್ಟ್ ಏನು ಬರ್ತದಂದರೆ, ಏನಾಯಿತು? ಅದ್ವೇಷ್ಟ, ಸರ್ವಭೂತಾನ ಮೈತ್ರ, ಕರುಣ ಆಯಿತು. ಈ ನೆಕ್ಸ್ಟ್ ನಿರ್ಮಮ. ನೆಕ್ಸ್ಟ್ ಬರ್ತದ ನಿರ್ಮಮ. ನಿರ್ಮಮ ಅಂದರೆ ಒಡೆತನ ಭಾವ ಇಲ್ಲದೆ, ಒಡೆತನ ಭಾವ, ನಾನು ನಂದು ಎಂಬುದೊಂದು ಭಾವನೆ ಇರ್ತದೆ ಜನರಿಗೆ, ಹೌದಿಲ್ಲ? ಅದು ಇರಲಾರ್ದಂಥ ಭಾವನೆ ಇರಬೇಕು ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ನಾನು ನನ್ನದೊಂದು ಹೋಗಬೇಕು. ಇದು ಬಹಳ ಕಷ್ಟ. ನಿರ್ಮಮ ಇರೋದು ಎಲ್ಲರಿಗೂ ಕಷ್ಟ. ಎಲ್ಲರಿಗೂ ನಾನು ನನ್ನದೊಂದು ಇರ್ತದೆ, ಅದನ್ನು ಬಿಡ್ಬೇಕಂದ್ರೂ ಕಷ್ಟ, ಹೌದಿಲ್ಲ? ಆದರೂ ನಾವು ಭಗವಂತನಿಗೆ ಬಹಳ ಪ್ರೀತಿಯುತವಾದಂಥ ಭಕ್ತರಾಗಬೇಕಂದ್ರೆ ಇವೆಲ್ಲ ಕ್ವಾಲಿಟೀಸ್ ನಾವು ಪ್ರಯತ್ನ ಒಂದೊಂದಾಗಿ ಮಾಡಬೇಕು. ಇಲ್ಲಿ ಏನದಂದರೆ, ಅದ್ವೇಷ್ಟ ನೀವು ಸಂಪೂರ್ಣ 100% ಆಗಿ ಅದ್ವೇಷ್ಟ, ಎಲ್ಲರ ಜೊತೆಗೆ ಅಸೂಯನ್ನು ಬಿಟ್ಟರೆ, ಅದೊಂದೇ ನೀವು ಕರೆಕ್ಟಾಗಿ ಮಾಡಿದರೆ ಸಾಕು. ನೆಕ್ಸ್ಟ್ ತಂತಾನೆ ಬಂದ್ಬಿಡ್ತದೆ. ಅದ್ವೇಷ್ಟ, ಸರ್ವಭೂತಾನ ಮೈತ್ರ, ಕರುಣ, ಇವತ್ತೆಲ್ಲವಷ್ಟು ಬಂದ್ಬಿಡ್ತದೆ. ನಿರ್ಮಮ, ನಿರಹಂಕಾರ, ಸಮ, ದುಃಖ, ಸುಖ, ಕ್ಷಮಿ, ಎಲ್ಲವಷ್ಟು ಒಂದರಿಂದ ಒಂದು ಬರ್ತಾನೆ ಹೋಗ್ತವ. ಫಸ್ಟ್ ನಾವು ಏನು ಮಾಡಬೇಕು? ಫಸ್ಟ್ ಇರೋದು ಅದ್ವೇಷ್ಟ, ಎಲ್ಲರ ಜೊತೆ ಅಸೂಯೆಯನ್ನು ಬಿಡಬೇಕು. ಅಸೂಯೆಯನ್ನು ಬಿಡಬೇಕು. ಭಗವಂತನ ಧ್ಯಾನದಲ್ಲಿ, ಭಗವಂತನ ಸೇವೆಯಲ್ಲಿ ತೊಡಗಿರ್ಬೇಕು. ಅದನ್ನು ಬಿಟ್ಟರೆ ಸಾಕು, ಒಂದೊಂದಾಗಿ ಎಲ್ಲವಷ್ಟು ಬರ್ತಾವೆ. ಫಸ್ಟ್ ಒಂದೇ ನಾವು ಕಂಪ್ಲೀಟಾಗಿ ಅದಕ್ಕೆ ಫೋಕಸ್ ಮಾಡಬೇಕು. ಅದು ಒಂದು 100% ಬಂದರೆ ನೆಕ್ಸ್ಟ್ ಎಲ್ಲವೂ ಬರ್ತವೆ. ನಿರ್ಮಮ ಅಂದರೆ ಇದು ಭಾಳ ಕಷ್ಟ, ಆದರೆ ನಾವು ಅದನ್ನು ಮಾಡ್ತಾ ಹೋದಂಗೆಲ್ಲ ಬರ್ತದೆ. ಎಕ್ಸಾಂಪಲ್ ಆಗಿ ಒಂದು ಟ್ರೈನ್ ಇರ್ತದೆ. ಒಂದು ಟ್ರೈನಲ್ಲಿ ಒಂದು ಬೆಂಕಿ ಇತ್ತು ಅಂತ ಇಟ್ಕೊಳ್ರಿ, ಅಲ್ಲೊಂದು ಸಾವಿರಾರು ಜನ ಸತ್ತು ಹೋಗ್ತಾರೆ, ಹೌದಿಲ್ಲ? ಸಾವಿರಾರು ಜನ ಸತ್ತೋದ್ರೆ ನಾವು ನೋಡ್ತೀವಿ, ನ್ಯೂಸ್ ಪೇಪರಲ್ಲಿ ಓದ್ಬೋದು. ಅದು ನೋಡಿದಾಗ ನಮಗೆ ಅಯ್ಯೋ ಅಂತ ಅನಿಸುತ್ತೆ ಅಷ್ಟೇ. ಆದರೆ ಅದೇ ನಮ್ಮ ರಿಲೇಷನ್ಸ್ ಯಾರಾದರೂ ಬಿದ್ದಿದ್ರೆ, ಸತ್ತಿದ್ರೆ, ಅವ್ರ ಕಾಲು ಮುರಿದಿದ್ರೆ, ಏನಾದರೂ ಆಗಿದ್ರೆ ಅವಾಗ ಅಳು ಬರ್ತವೆ. ನಾವು ಹೃದಯ ತುಂಬಿ ಅಳ್ತೀವಿ, ಅವಾಗ ಗೋ ಅಂತ ಹತ್ತು ಬಿಡ್ತೀವಿ, ಹೌದಿಲ್ಲ? ಈ ರೀತಿ ಇರ್ತದೆ. ಬೇರೆಯವ್ರದ್ದು ಅಷ್ಟೊಂದು ಅನಿಸಲ್ಲ, ನಮ್ಮ ಮನೆಯವರೇ ಸ್ವಂತ ಇದ್ದವ್ರಿಗಾಗ ಭಾಳ ಕಷ್ಟ ಅನಿಸ್ತದೆ. ಈ ಒಂದು ಇದರಿಂದ ಮೇಲೆ ಬರಬೇಕು ನಾವು. ಈ ಒಂದು ಮನಸ್ಥಿತಿಯಿಂದ ಮೇಲೆ ಬರಬೇಕು, ದೊಡ್ಡ ಮನಸ್ಸು ಇಟ್ಕೋಬೇಕು. ಆ ರೀತಿ ಯಾರ ಬಗ್ಗೆನೂ ನಾವು ಅಟ್ಯಾಚ್ ಇಟ್ಕೋಬಾರ್ದು, ಓಂಕಾರ ಇಟ್ಕೋಬಾರ್ದು. ಇಲ್ಲಿ ನಾವು ಯಾವ ರೀತಿ ಈ ಭಾವನೆಯನ್ನು ಬೆಳೆಸ್ಕೊಂಡ್ರೆ ಇದರಿಂದ ಮೇಲೆ ಬಂದಮೇಲೆ ಎಲ್ಲವನ್ನೂ ಕೃಷ್ಣನದು, ಎಲ್ಲ ಕೃಷ್ಣನ ಇಚ್ಛೆ ಪ್ರಕಾರ ನಡೀತದ. ಅವನ ಆಜ್ಞೆ ಇಲ್ಲದೆ ಒಂದು ಗಿಡ ಸಹಿತ ಅಳ್ಳಾಡೋದಿಲ್ಲ, ಒಂದು ಎಲೆ ಸಹಿತನೂ ಅಲುಗಾಡಲ್ಲ. ಆ ರೀತಿ ನಾವು ತಿಳ್ಕೊಬೇಕು. ಎಲ್ಲ ಭಗವಂತನ ಇಚ್ಛೆ, ಅವನ ಇಚ್ಛೆ ಅಂತಲೇ ನಡೀತದೆ ಅಂತಂದು ಭಾಳ ಜನ ಹೇಳ್ತಾ ಇರ್ತಾರೆ. ಅದು ಕರೆಕ್ಟ್ ಮಾತು. ಆ ರೀತಿ ನಾವು ಮಾಡ್ಬೇಕು. ಈಗ ಯಾವ ರೀತಿ ಇದು ನಾವೆಲ್ಲರನ್ನೂ ಒಡೆತನ ಭಾವದನ್ನು ಇರಲಿಲ್ಲ, ನಾನು ನನ್ನದೊಂದು ಇರಲಿಲ್ಲ ಅಂತಂದರೆ ನಾವು ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿತೀವಿ. ಆಧ್ಯಾತ್ಮಿಕತೆ ಅಂದರೆ ಭಗವಂತ ಯಾರು, ನಾವ್ಯಾರು, ನಮಗೂ ಭಗವಂತನಿಗೆ ಏನು ಸಂಬಂಧ, ಇದೆಲ್ಲ ಜ್ಞಾನಗಳನ್ನು ಭಗವಂತ ಗುರುಗಳ ಮುಖಾಂತರ ನಮಗೆ ಕೊಡಿಸ್ತಾರೆ. ಯಾವಾಗ ನಾನು ನನ್ನದೊಂಬದು ಹೋಗ್ಬೇಕದು ಅಹಂಕಾರ, ಅದು ಹೋಗ್ಬೇಕು. ಅದು ಹೋದಾಗ ಎಲ್ಲನೂ ನಮಗೆ ಅಸೂಯೆ ಇಲ್ಲದಿದ್ದರೆ ಮೈತ್ರಿ, ಎಲ್ಲರ ಜೊತೆ ಇರ್ತೀವಿ. ಅಸೂಯೆ ಇರಲಿಲ್ಲ ಅಂದರೆ ಎಲ್ಲರ ಜೊತೆಗೆ ಇರ್ತೀವಿ. ಅದಿದ್ದರೆ ನೆಕ್ಸ್ಟ್ ಮೈತ್ರಿ ಆದ ನಂತರ ಯಾವ್ದು ಬರ್ತದೆ? ಕರುಣೆ. ಎಲ್ಲರ ಮೇಲೆ ಕರುಣೆ ಅಂತ ಇರ್ತೀವಿ. ಆಮೇಲೆ ಒಡೆತನದ ಭಾವನೆ, ನಾನು ನನ್ನದೊಂಬದು ಇಲ್ಲ, ಅದು ಹೋದ್ಮೇಲೆ ಇನ್ನೇನಿರ್ತದ? ಏನೂ ಇರಲ್ಲ. ಯಾವುದೇ ವಸ್ತು ವಿಷಯ ಆಯಿತು, ಸಂಬಂಧ ಆಯಿತು, ಯಾವುದ್ರಲ್ಲೂ ಮಮಕಾರ ಇರಬಾರ್ದು. ಇಲ್ಲಿ ನಾವು ಸುಧಾಮನ ಕತೆ ನೀವೆಲ್ಲರೂ ಕೇಳ್ತೀರಿ. ಸುಧಾಮ ಯಾವ ರೀತಿ ಇರ್ತಾನೆ? ಬಡ ಬ್ರಾಹ್ಮಣ. ಅವನು ಒಂದು ಗುಡಿಸಲಲ್ಲಿ ಇರ್ತಾನೆ, ಹೌದಿಲ್ಲ? ಅವನು ಏನು ಮಾಡ್ತಾನೆ? ಗುಡಿಸಲಲ್ಲಿ ಇರ್ಬೇಕಾದ್ರೆ ಅವನು ಕೃಷ್ಣ ಪರಮಾತ್ಮನ ಅವ್ರ ಹೆಂಡತಿ ಹೇಳಿದ ಮೇರೆಗೆ ಕೃಷ್ಣ ಪರಮಾತ್ಮನ ದರ್ಶನಕ್ಕೆ ಹೋಗ್ತಾನೆ. ಹೋಗಿ ಬರ್ತಾನೆ. ಬರಬೇಕಾದ್ರೆ ಅವ್ನು ಗುಡಿಸಲಿರಲ್ಲ, ಅರಮನೆ ಆಗಿಬಿಟ್ಟಿರ್ತದೆ, ಹೌದಿಲ್ಲ? ಈ ರೀತಿ ಆದರೆ ಇಲ್ಲಿ ಒಂದು ಭಗವಂತ ತಗೊಳ್ತಾನೆ. ಅವನಿಂದ ಏನು ತಗೊಳ್ತಾನ ಭಗವಂತ ಅಂತಂತ ಕೇಳ್ಬೋದು. ಭಗವಂತ ಏನು ತಗೊಳ್ತಾನ? ಎಲ್ಲ ಅರಮನೆ ಕೊಟ್ಟನಲ್ಲ ಅಂತ ಅನ್ಬೋದು. ಭಗವಂತ ತಗೊಳ್ತಾನಲ್ಲಿ ಅವನ ಗುಡಿಸಲನ್ನು ತೊಗೊಂಡ್ಬಿಡ್ತಾನೆ. ಅವನಿಗೆ ಏನಾದರೂ ಯಾರಿಗಾನ ಹೇಳ್ಬೇಕಾಗಿದ್ರೆ ಇದು ನಾನು ಗುಡಿಸಲು ಅಂತ ಹೇಳ್ಬೋದಾಗಿತ್ತು. ನಾನು ನನ್ನದು ಗುಡಿಸಲು ಎಂಬುದು ಅವನಿಂದ ಭಗವಂತ ತೆಕ್ಕೊಂಡ್ಬಿಡ್ತಾನೆ. ಅವನಿಗೆ ಕೃಷ್ಣನ್ ಕೊಟ್ಟಿದ್ದು ಅರಮನೆ. ಮಾತೇನು ಬರ್ತದಲ್ಲಿ? ಕೃಷ್ಣ ಕೊಟ್ಟಿದ್ದು ಭಗವಂತ ಅಂತಂದ ಮಾತು ಬರ್ತದೆ. ಇಲ್ಲಿ ಭಗವಂತ ಯಾವಾಗಲೂ ನಮಗೊಂದು ತಗೊಂಡ್ರೆ ಒಂದು ಕೊಡ್ತಾನೆ. ನಾವು ದುಃಖಿಸಬಾರ್ದು. ಏನೇ ಬರಲಿ ಭಗವಂತನ ದಯ ಇರಲಿ, ಗೋವಿಂದನ ದಯ ಇರಲಿ ಅಂತೀವಲ್ಲ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಇರಲಿ ಅಂತ ಅದು ಮಾತು ಬರ್ತದೆ, ಹೌದಿಲ್ಲ? ಅದಕ್ಕೆ ನಾವು ಯಾವುದೇ ಸಿಚುವೇಶನಲ್ಲಿ ನಾವು ಇದು ದುಃಖಿಸೋದು ಅವಶ್ಯಕತೆ ಇಲ್ಲ. ಇದೆಲ್ಲ ಭಗವಂತನ ನಿಯಮ ಅಂತಂದು ತಿಳ್ಕೊಬೇಕು. ಇದು ನಿರ್ಮಮ ಆದಮೇಲೆ ನೆಕ್ಸ್ಟ್ ಏನು ಬರ್ತದ? ನಿರಹಂಕಾರ. ದ್ವೇಷ ಇಲ್ಲ, ಮೈತ್ರಿ ಇಲ್ಲ, ಎಲ್ಲ ಮೈತ್ರಿ ಆಗಿಬಿಟ್ಟಿವಿ. ಅಸೂಯೆನೇ ಇಲ್ಲ, ಹೋಗ್ಬಿಡ್ತು ನಮ್ಗೆ. ನಾವೆಲ್ಲರ ಜೊತೆಗೆ ಮೈತ್ರಿ ಇದ್ದೀವಿ. ಮತ್ತೆ ಆಮೇಲೆ ಎಲ್ಲರ ಜೊತೆಗೆ ನಮಗೆ ಕರುಣೆ ಬರ್ತದೆ. ಆಮೇಲೆ ನಾನು ನನ್ನದೆಂಬುದು ನಮಗೆ ಗೊತ್ತಾಯ್ತು. ಇವಾಗ ನಾನು ನನ್ನಂಬುದು ಯಾವುದೂ ಇಲ್ಲ, ಎಲ್ಲವೂ ಭಗವಂತ ನಮ್ಗೆ ಗೊತ್ತಾಯ್ತು. ಮನಸ್ಸೆಲ್ಲ ಶುದ್ಧಿ ಆಯ್ತು. ಈಗ ಅದಾದಮೇಲೆ ಇಲ್ಲಿ
ನಿರಹಂಕಾರ. ಅಹಂಕಾರ ಎಲ್ಲಿಂದ ಬರ್ತದ? ಇದೆಲ್ಲ ಈಗ ಒಳ್ಳೇದಿದ್ಮೇಲೆ ಅಹಂಕಾರ ಎಲ್ಲಿಂದ ಬರ್ತದ ಅಂತ ಒಂದು ಕ್ವಶನ್ ಬರ್ತದ. ಆದರೆ ಭಕ್ತರಲ್ಲಿ ಸಹಿತ ಕೆಲವೊಂದು ಸರಿ ಅಹಂಕಾರ ಬರ್ತದೆ. ನಾನು ಚೆನ್ನಾಗಿ ಕ್ಲಾಸ್ ಕೊಡ್ತೀನಿ, ನಾನು ಜಪ ಚೆನ್ನಾಗಿ ಮಾಡ್ತೀನಿ, ನಾನು ಸೇವೆ ಚೆನ್ನಾಗಿ ಮಾಡ್ತೀನಿ, ನಾನು ಭಗವಂತನ ಡ್ರೆಸ್ಸಿಂಗ್ ಚೆನ್ನಾಗಿ ಹೊಲಿತೀನಿ, ಇದೆಲ್ಲ ನಮ್ಮೊಳಗಡೆ ಇರ್ತಾವ, ಒಂದೊಂದ್ಸಲ ಬರ್ತಾವ. ಬರಲ್ಲ ಅಂದ್ರೂ ಬರ್ತಾವ ಒಂದೊಂದ್ಸಲ, ಅಷ್ಟು ಮಿಸ್ಟೇಕ್. ಅದಕ್ಕೆ ನಾವು ಜಾಗೃತರಾಗಿರ್ಬೇಕು. ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ಹೇಳ್ತಾರೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಸಾಧುಗಳು ಹೇಳ್ತಾರೆ, ಸಾಧು ಜಾಗೃತ ಜಾಗೃತ ಅಂತ ಹೇಳ್ತಾರೆ ಭಕ್ತಿ ಸಿದ್ಧಾಂತ ಠಾಕೂರ್ ಸರಸ್ವತಿ. ಆದರೆ ಜಾಗೃತರಾಗ್ರಿ, ನೀವು ಎಚ್ಚರಗೊಳ್ರಿ. ನಾನು ಅಂಬದು ಹೋಗ್ಬೇಕು, ನಾನು ಮಾಡೀನಿ ಅಂತಲ್ಲ. ಭಗವಂತ ಇಚ್ಛೆ ಇತ್ತು, ನಾವು ಮಾಡಿದ್ವಿ ಸೇವೆ ಅಷ್ಟೇ. ನಾನು ಮಾಡಿದೆ ಅನ್ನೋದಲ್ಲ, ನಾನು ಇದು ಮಾಡ್ತೀನಿ ಅಂತ ಅನ್ನೋದು ಅಲ್ಲ. ಎಲ್ಲವೂ ಗುರು ಭಗವಂತ ಅಲ್ಲಿ ನಿರ್ದೇಶನದಲ್ಲಿ ನಡೀತಾ ಇರ್ತಾರೆ. ನೀವು ಕೇಳ್ಬೋದು, ಇಲ್ಲಿ ಯಾವ್ಯಾವ ಭಕ್ತರು ಯಾವ ಮಾಡಿದ್ರು. ಇಲ್ಲಿ ದಶರಥ ಮಹಾರಾಜ ಒಂದು ತಪ್ಪು ಮಾಡ್ತಾರೆ. ಅವರು ಶ್ರವಣ ಕುಮಾರನನ್ನು ಕೊಲ್ತಾರೆ. ಇಲ್ಲಿ ಅಪರಾಧ ಆಯಿತು. ಮಾಂಸ ತಿನ್ನೋದು 4 ನಿಯಮಗಳು ಇರ್ತಾವೆ. ನಮ್ಮ ಒಂದು ಭಕ್ತಿ ಜೀವನದಲ್ಲಿ ಮುಂದಕ್ಕೆ ಹೋಗ್ಬೇಕಾದ್ರೆ ಮಾಂಸ ಭಕ್ಷಣೆ ಮಾಡೋದಿಲ್ಲ. ಆದರೆ ಹೊಡೆದಿದ್ದಕ್ಕೋಸ್ಕರ ಅವರು ಕೊಲ್ಲಿರ್ತಾರೆ ಶ್ರವಣ ಕುಮಾರನ್ನು. ಅದಕ್ಕೋಸ್ಕರ ಅವರು ಒಂದು ಮಿಸ್ಟೇಕ್ ಆಯ್ತು, ಅವರು ನಿಯಮವನ್ನು ಉಲ್ಲಂಘಿಸಿದರು ದಶರಥ ಮಹಾರಾಜ. ಆಮೇಲೆ ನೆಕ್ಸ್ಟ್ ಕುಬೇರನ ಮಕ್ಕಳು, ನಳಕುಬೇರ ಮಣಿಗ್ರೀವ, ಅವರು ಕುಬೇರನ ಮಕ್ಕಳು. ಧನ ಹೆಚ್ಚಿರ್ತದ. ಸ್ತ್ರೀ ಮದ ಅಂತಾರೆ. ಶ್ರೀ ಅಂದರೆ ಸಾಕ್ಷಾತ್ ಧನಲಕ್ಷ್ಮಿ. ಅಕ್ಕಿ ಬಂದಾಗ ಜನರಿಗೆ ಐಶ್ವರ್ಯ ಬಂದಾಗ ಮದ ಏರ್ತದೆ. ಒಬ್ರೊಬ್ರಿಗೆ, ಎಲ್ಲರಿಗೆಲ್ಲ ಒಬ್ರೊಬ್ರಿಗೆ ಮದ ಏರ್ತದೆ. ಆ ರೀತಿ ಯಾರಿಗಾಯ್ತು? ನಳಕುಬೇರ ಮಣಿಗ್ರೀವ ಕುಬೇರನ ಮಕ್ಕಳು, ಅವರೆಲ್ಲ ಮದದಿಂದ ಅವರು ಸ್ನಾನ ಮಾಡ್ತಿರ್ತಾರೆ ನದಿಯಲ್ಲಿ. ನಾರದ ಮುನಿಗಳು ಬಂದರೂ ಅವರಿಗೆ ಲಕ್ಷ್ಯ ಇರಲ್ಲ, ಗೌರವ ಕೊಡಲ್ಲ, ಆ ರೀತಿ ಮಾಡ್ತಾ ಇರ್ತಾರೆ. ಅವಾಗ ಅವರು ಶಾಪ ಕೊಡ್ತಾರೆ. ಅದನ್ನು ಒಂದು ತಪ್ಪಾಯಿತು, ಹೌದಿಲ್ಲ? ಆಮೇಲೆ ನೆಕ್ಸ್ಟ್ ಅವರು ಅವ್ರು ಮದದಲ್ಲಿರ್ತಾರೆ. ಅಂದರೆ ಅವರು ಡ್ರಿಂಕ್ಸ್ ಮಾಡಿರ್ತಾರೆ. ನಳಕುಬೇರ ಮಣಿಗ್ರೀವ ಅವರು ಡ್ರಿಂಕ್ಸ್ ಮಾಡಿ ಅಪ್ಸರ ಜೊತೆಗೆ ಸ್ನಾನ ಮಾಡ್ತಿರ್ತಾರೆ. ಸ್ನಾನ ಮಾಡಿ ನಾರದ ಮುನಿ ಬಂದ್ರೂ ಎಚ್ಚೆತ್ಕೊಳ್ಳರ್ದೇನೆ, ಅವ್ರಿಗೆ ರೆಸ್ಪೆಕ್ಟ್ ಕೊಡದೇನೆ ಅವರು ಆ ರೀತಿ ಮಾಡೋದಕ್ಕೆ ಅವರು ಶಾಪಗ್ರಸ್ತರಂತಾರೆ. ಅವರು ಒಂದು ನಿಯಮವನ್ನು ಮುರಿದಾಗಿ ಆಯಿತು. ಅವರಿಗೆ ಮದ್ಯಪಾನ, ಭಕ್ತಿನಲ್ಲಿ ಹೋಗ್ಬೇಕಾದ್ರೆ ಮದ್ಯಪಾನ ಮಾಡಲ್ಲ, ಅದು ಒಂದು ನಿಯಮ ಉಲ್ಲಂಘನೆ ಮಾಡೋದಂತ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದರು ಪಾಂಡವರು ಒಳ್ಳೆಯವ್ರು ಭಕ್ತರು ಇರ್ಬೋದು. ಅವ್ರು ಹೇಗೆ ಅಂತಂತಂದರೆ ಅವ್ರು ಜೂಜಾಟ ಆಡ್ತಾರೆ. ಜೂಜಾಟ ನಿಯಮದಲ್ಲಿ ಇದನ್ನು ಬರ್ತದೆ. ಜೂಜಾಟ ಮಾಡಿದ್ರೆ ಏನಾಗ್ತದೆ? ಅದನ್ನು ನಿಯಮ ಪಾಲನೆ ಮುರಿದಂಗೆ ಆಗ್ತದೆ, ಅವ್ರದ್ದಾಯ್ತು. ಅದಾದಮೇಲೆ ಅಂತರೂ ಅಭದ್ರ ಶ್ರೀಸಂಗ ಅದು ಯಾವುದಂದ್ರೆ ರಾವಣಾಸುರ ಸೀತಾಮಾತೆಯನ್ನು ತೆಗೆದುಕೊಂಡೋಗಿ ಆ ರೀತಿ ಒಂದು ವರ್ತನೆ ಮಾಡಿದ್ರಲ್ಲ, ಅದು ಅವರು ಅಭದ್ರ ಶ್ರೀಸಂಗನಲ್ಲಿ ಬರ್ತದೆ. ಅವರು ಸಹಿತ ತಪ್ಪು ಮಾಡಿದರು. ಅದಕ್ಕೆ ಜನಗಳಿಗೆ ಹೆಚ್ಚು ದುಡ್ಡು ಇದ್ರೆ, ಸೌಕರ್ಯ ಇದ್ರೆ ಅವ್ರ ಮಕ್ಕಳು ಬಹಳಷ್ಟು, ಎಲ್ಲರೂ ಅಂತಲ್ಲ, ಕೆಲವೊಬ್ರು ಹಾಕ್ತಾರೆ. ಮದದಿಂದ ಏನು ವರ್ತನೆ ಮಾಡ್ತಾರೆ ಅವ್ರಿಗೆ ಗೊತ್ತಾಗಲ್ಲ, ಆ ರೀತಿ ಅವ್ರು ಮಾಡ್ತಾರೆ. ಅದರಿಂದ ಭಕ್ತರಲ್ಲಿ ಯಾವಾಗಲೂ ಅಹಂಕಾರ ಇರಬಾರ್ದು. ಆಮೇಲೆ ಈ ಅಹಂಕಾರ ಯಾವ ರೀತಿ ಹೋಗ್ತದ? ಅಹಂಕಾರ ಹೋಗ್ಬೇಕಂದ್ರೆ ಜ್ಞಾನ ಬೆಳಿಬೇಕು. ಜ್ಞಾನ ಯಾವಾಗ ಬೆಳೀತದ? ಗುರುಗಳ ಸಂಘದಲ್ಲಿದ್ದಾಗ, ಭಕ್ತರ ಸಂಘದಲ್ಲಿದ್ದಾಗ, ಭಗವದ್ಗೀತೆ ಭಾಗವತ ಶ್ರವಣ ಮಾಡಿದಾಗ ನಮಗೆ ಒಂದು ಅಜ್ಞಾನ ಎಲ್ಲ ಹೋಗ್ತದೆ, ಜ್ಞಾನ ತುಂಬಿಬಿಡ್ತದೆ, ಹೌದಿಲ್ಲ? ಜ್ಞಾನ ಇದ್ದಾಗ ಮನುಷ್ಯ ಏನು ಮಾಡ್ತಾನೆ? ಅಹಂಕಾರ ಕಡಿಮೆ ಆಗ್ತದೆ ಜ್ಞಾನದಿಂದ. ನಮಗೆ ಇಲ್ಲಿ ಕೇಳ್ಬೋದು, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣ ಗವ್ಯಸ್ತಿನಿ ಅಂತ ಒಂದು ಶ್ಲೋಕ ಬರ್ತದೆ. ಅದರಲ್ಲಿ ಅವ ಪಂಡಿತನಾದಂಥ ಅವನು ಎಲ್ಲರೂ ಒಂದು ನಾಯ ಮಾಂಸ ತಿನ್ನೋರನ್ನು, ಬ್ರಾಹ್ಮಣನನ್ನು ಎಲ್ಲರನ್ನೂ ಒಂದೇ ರೀತಿ ನೋಡ್ತಾನೆ. ಅವನ ಮನಸ್ಸು ದೊಡ್ಡದು, ಶುದ್ಧ ಇರ್ತದೆ. ಎಲ್ಲರಲ್ಲಿ ಪರಮಾತ್ಮ ಅವ್ರಿಗೆ ಜ್ಞಾನ ತುಂಬಿ ತೊಳಗ್ತಾ ಇರ್ತದೆ. ಅದಕ್ಕೋಸ್ಕರ ಅವರ ಭಾವನೆ ಅಷ್ಟೊಂದು ಶ್ರೇಷ್ಠತೆಯಲ್ಲಿ ಇರ್ತದೆ. ಮತ್ತು ನಾವು ನೋಡ್ಬೋದು, ಜ್ಞಾನ ಇದ್ದವರು ಯಾವ ಥರ ಅಂತಂದರೆ, ಜ್ಞಾನ ಒಂದು ಎಕ್ಸಾಂಪಲ್, ಒಂದು ಗಿಡಕ್ಕೆ ಹೋಲಿಸ್ತಾರೆ. ಗಿಡಗಳು ಹಣ್ಣು ತುಂಬ ತೊಳಗ್ತಾ ಇತ್ತು ಅಂದರೆ ಗಿಡದಲ್ಲಿ ಅದು ಬಗ್ಗಿರ್ತದೆ. ಗಿಡ ದೊಡ್ಡ ಹಣ್ಣುಗಳಾಗಿದ್ರೆ ಅದು ಬಗ್ತದೆ, ಅದು ವಿನಯ ತೋರ್ತದೆ. ಯಾವಾಗಲೂ ಜ್ಞಾನ ಇರ್ತಕ್ಕಂಥ ಜನರು ವಿನಯದಿಂದ ಇರ್ತಾರೆ. ಅವ್ರ ಮಾತು, ಅವ್ರ ನುಡಿ ಎಲ್ಲ ವಿನಯದಿಂದ ಇರ್ತದೆ. ಯಾರು ಅಜ್ಞಾನಿಗಳಾಗಿರ್ತಾರಲ್ಲ ಅವರು ಒಣಾದಿರ್ತದೆ, ಅವ್ರು ಏನಿರಲ್ಲ. ಒಣ ಡಂಬಚಾರ ಶಬ್ದ ಆಗ್ತದದು. ಅಂದರೆ ಅವ್ರ ಬಾಯಿ ದೊಡ್ಡದಿರ್ತದೆ, ಒಣ ಹೇಳೋದು, ಆ ರೀತಿ ಇರ್ತಾರೆ. ಇದು ಡಿಫ್ರೆನ್ಸ್. ಆದರೆ ಭಕ್ತನಾದವನು ಈ ರೀತಿ ಅಹಂಕಾರದಲ್ಲಿ ಇರಬಾರ್ದು. ಜ್ಞಾನವನ್ನು ಪಡಿಬೇಕು. ಭಕ್ತರ ಮುಖಾಂತರ, ಭಗವಂತನ ಗುರುಗಳ ಮುಖಾಂತರ ನಾವು ಜ್ಞಾನವನ್ನು ಪಡ್ಕೋಬೇಕು. ಆ ರೀತಿ ಇರ್ತದೆ. ಮತ್ತು ನಮಗೆ ಭಗವಂತನ ಒಂದು ಸಿರಿಯ ಬಗ್ಗೆ ಜ್ಞಾನ ಇಲ್ಲ, ಭಗವಂತನ ವೈಭವಗಳ ಬಗ್ಗೆ ಜ್ಞಾನ ಇಲ್ಲ. ಭಗವಂತ ಎಷ್ಟೊಂದು ಶ್ರೇಷ್ಠವಾದವನು. ಭಗವಂತ ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು, ಅವರ ಒಂದು ಉಸಿರಾಟದಿಂದ ಎಷ್ಟೋ ಲೋಕಗಳು ಉದ್ಭವ ಆಗ್ತವೆ, ಮತ್ತು ಅವರು ಉಸಿರು ಬಿಡೋದ್ರಿಂದ ಎಷ್ಟೋ ಲೋಕಗಳು ನಾಶವಾಗ್ತವೆ. ಅಷ್ಟೊಂದು ಭಗವಂತನ ವೈಭವ. ಕೃಷ್ಣ ಪರಮಾತ್ಮನಿಗೆ 6 ಬಗೆಗಳಲ್ಲಿ ಸಿರಿ ಇರ್ತವೆ. 6 ಬಗೆಗಳಲ್ಲಿ ಸಿರಿ ಯಾರ್ಯಾರು ಹೇಳ್ತೀರಿ? ಯಾರಾದ್ರೂ ಫಾಸ್ಟಾಗಿ ಹೇಳ್ರಿ. ಆ ಭಗವಂತನ 6 ಸಿರಿಗಳು ಯಾವ್ಯಾವು ಹೇಳಿ? ಮತ್ತೆ ಸೌಂದರ್ಯ, ಶಕ್ತಿವಂತ, ಕೀರ್ತಿವಂತ, ರೂಪವಂತ, ಜ್ಞಾನವಂತ, ವೈರಾಗ್ಯವಂತ, ಹೌದಿಲ್ಲ? 6 ಆದ್ವಾ?
ಓಕೆ, ಇಷ್ಟೆಲ್ಲ 6 ಸಿರಿಗಳನ್ನು ತುಂಬಿರ್ತಾನೆ ಭಗವಂತ. ಇಲ್ಲಿ ಜನ ನೋಡ್ಬೋದು, ನಾವೇ ಶ್ರೀಮಂತರಂತಂದು ಮೆಚ್ಚಿ ಅಷ್ಟೊಂದು ದರ್ಪದಿಂದ ನಡೀತಾ ಇರ್ತಾರೆ. ಭಗವಂತನಲ್ಲಿರ್ತಕ್ಕಂಥ ಈ ಸಿರಿಗಳು ಸಂಪೂರ್ಣ ಎಲ್ಲ ಎಷ್ಟು ಹೇಳಿದ್ರೂ ಕಡಿಮೆನೆ ಭಗವಂತನದು. ನಾವು ಸ್ವಲ್ಪಕ್ಕೆ ಏನಾದ್ರು ಬಂದ್ರೆ ಅಹಂಕಾರ ಬಿಡ್ತದೆ, ನಮಗೇನು ಕಡಿಮೆ, ಅವ್ರು ಕಾರ್ತಂದ್ರೆ ನಾವೊಂದು ಕಾರ್ತಾರೋಣ ಅದ್ರಾಗೇನೋ ಅಂದ್ಬಿಡ್ತೀವಿ ನಾವು. ಅದೆಲ್ಲ ಮಾತು. ಭಗವಂತನ ಒಂದು ಜ್ಞಾನ ನಮಗಿಲ್ಲ, ನಮಗೆ ಅಜ್ಞಾನ ಇದೆ. ಅದರಿಂದ ಮಾಯಾದೇವಿ ಮಾಯಾ ಮುಸ್ಕನ್ನು ಹಾಕಿರ್ತಾಳೆ ನಮಗೆ. ಅದಕ್ಕೆ ಆ ರೀತಿ ಇರ್ತದೆ. ನಾವು ಯಾವಾಗಲೂ ಭಗವಂತನ ಒಂದು ಗುಣಗಾನವನ್ನು ಮಾಡಬೇಕು, ಕೀರ್ತನೆಯಲ್ಲಿ ಭಾಗವಹಿಸಬೇಕು, ಭಗವಂತನ ಲೀಲೆಗಳನ್ನು ಕೇಳಬೇಕು. ಇದನ್ನು ಕೇಳೋದ್ರಿಂದ ಮನಸ್ಸು ಶಾಂತವಾಗ್ತದೆ, ಮತ್ತೆ ಒಳ್ಳೆ ರೀತಿಯಿಂದ ನಡೀಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಇಲ್ಲಿ ಏನಾಯ್ತು, ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ ನಿರ್ಮಮ ನಿರಹಂಕಾರ ಇಲ್ಲಿ ತನ ಆಯ್ತು. ಇಲ್ಲಿ ಸುಮ ದುಃಖ ಸುಖಕ್ಷಮಿ, ಸಮ ದುಃಖ ಸುಖಕ್ಷಮಿ. ಯಾವ ರೀತಿ, ಯಾವುದೇ ಸನ್ನಿವೇಶದಲ್ಲಿ ಸಮ ಭಾವನೆಯಲ್ಲಿ ಇರುವುದು. ಕಷ್ಟ ಬಂದಾಗ ಕೊರಗಬಾರ್ದು, ದುಃಖ ಬಂದಾಗ ಕಷ್ಟ ಬಂದಾಗ ದುಃಖ ಬಂದಾಗ ನಾವು ಅಳಬಾರ್ದು, ಸಂತೋಷ ಬಂದಾಗ ಮೈ ಮರಿಬಾರ್ದು. ಆ ರೀತಿ ನಮ್ಮ ಸುಖ ಬಂದಿದೆ ಅಂತಂದು ನಾವೆಲ್ಲೆಲ್ಲ ತಿರುಗೋದು, ಏನೇನೋ ಮಾಡೋದು, ಅದೆಲ್ಲ ಅದು ಆ ರೀತಿ ಮಾಡಬಾರ್ದು. ದುಃಖ ಬಂದಾಗ ಅಂತ ಹತ್ಕೊಂಡು ಕೊಡೋದಲ್ಲ. ನಮ್ಮ ದಿನನಿತ್ಯ ಕೆಲಸ ಕಾರ್ಯ ಎಲ್ಲನೂ ಮಾಡಬೇಕು. ಕಷ್ಟ ಇದ್ರೂ ಒಂದೇ, ಸುಖ ಇದ್ರೂ ಒಂದೇ, ಎರಡನ್ನು ಸಮ ರೀತಿಯಲ್ಲಿ ತಗೊಳ್ತಾರಲ್ಲ ಅವರಂದ್ರೆ ಭಗವಂತನಿಗೆ ಬಹಳ ಇಷ್ಟ, ಬಹಳ ಪ್ರಿಯವಾದಂಥ ಭಕ್ತರಾಗ್ತಾರೆ. ಭಗವಂತ ಹೇಳ್ತಾನ, ಇವೆಲ್ಲ ಕ್ವಾಲಿಟೀಸ್ ನಿಮ್ಮಲ್ಲಿದ್ರೆ ನಂಗೆ ಬಹಳ ಇಷ್ಟ ಆಗ್ತದೆ, ಬಹಳ ಪ್ರಿಯನಾದ ಭಕ್ತ. ನಮಗೆ ಬರೀ ಭಕ್ತನಾಗಬೇಕಾ, ಪ್ರಿಯ ಭಕ್ತನಾಗಬೇಕು ಹೇಳ್ರಿ ನೀವು. ಪ್ರಿಯ ಭಕ್ತನಾಗಬೇಕು, ಭಗವಂತನ ಪ್ರಿಯ ಭಕ್ತರಾಗಬೇಕು. ಅದಕ್ಕೋಸ್ಕರ ನಾವು ಇವೆಲ್ಲ ಕ್ವಾಲಿಟಿಗಳು ಭಗವಂತ ನಮ್ಮ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ, ಈ ಕ್ವಾಲಿಟಿ ಬೆಳೆಸ್ಕೋರಿ, ನನ್ನ ಹತ್ರನೇ ಬರ್ತೀರಿ ಅಂತಾನೆ. ಅದಕ್ಕೋಸ್ಕರ ನಾವು ಆ ರೀತಿಯಲ್ಲಿ ನಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸಮ ದುಃಖ ಸುಖ ಕ್ಷಮಿ. ನಾನು ಅವ್ರಿಗೆ ಏನು ಅನ್ಕೋಬೇಕು, ಇದನ್ನು ಯಾವ ರೀತಿ ಅಂತಂದ್ರೆ, ನಾನು ಈ ಶರೀರ ಅಲ್ಲ ಎಂಬ ಭಾವನೆ ಬರಬೇಕು. ನಾನು ಶರೀರ ಅಲ್ಲ, ನಾನು ಆತ್ಮ ಅಂತ ಅನ್ನೋದೊಂದು ಭಾವನೆ ಬರಬೇಕು. ಈ ಏನೇ ಒಂದು ಕಷ್ಟ ಬಂದರೂ ಇದು ಪಾಸ್ ಆಗ್ತದೆ ಅಂತ ತಿಳ್ಕೊಬೇಕು. ಇದು ಮುಂದಕ್ಕೆ ಹೋಗ್ತದೆ. ಕಷ್ಟ ಯಾವಾಗಲೂ ಒಂದೇ ರೀತಿ ಇರಲ್ಲ. ಮಳೆಗಾಲ ಬಂದಾಗ ಮಳೆ ಬರ್ತದ, ಬಿಸಿಲುಗಾಲ ಬರ್ತದ, ಚಳಿಗಾಲ ಬರ್ತದೆ, ಅವ್ರು ಕಂಟಿನ್ಯೂ ಆಗಿ ಮಳೆನೇ ಇರ್ತದ ಇರಲ್ಲ, ಮತ್ತೆ ನೆಕ್ಸ್ಟ್ ಬೇಸಿಗೆ ಬರ್ತದೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಸುಖ ದುಃಖಗಳು ಒಂದಾದ ನಂತರ ಒಂದು ಬರ್ತಾನೆ ಇರ್ತವೆ, ಹೌದಿಲ್ಲ? ಅದಕ್ಕೋಸ್ಕರ ನಾವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇದು ಪಾಸ್ ಆಗ್ತದ, ಇದು ಹೋಗ್ತದ ಅಂತ ನಾವು ತಿಳಿಬೇಕು. ಅದನ್ನು ತಿಳ್ಕೊಂಡಾಗ ಅದು ಮತ್ತೆ ನಮಗೆ ಯಾರೇ ಏನು ಕಷ್ಟ ಕೊಟ್ಟರು ಅವ್ರನ್ನ ಚೇಂಜ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬಾರ್ದು. ನಮ್ಮದೊಂದು ಏನಿರ್ತದೆ ನಮ್ಮ ದಾರಿಯಲ್ಲಿ ನಾವು ಹೋಗ್ಬೇಕು, ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಹೇಳಬೇಕು. ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಎಂದು ಹೇಳಬಾರ್ದು. ಸುಖ ದುಃಖ ಎಲ್ಲವನ್ನು ಈ ಜೀವನದಲ್ಲಿ ಅನುಭವಿಸ್ಬೇಕು. ಅದನ್ನು ಸಮ ರೀತಿಯಲ್ಲಿ ನಾವು ಅನುಭವಿಸಿದರೆ ಭಗವಂತನಿಗೆ ನಾವು ಬಹಳ ಪ್ರಿಯರಾದಂಥ ಭಕ್ತರಾಗ್ತೀವಿ. ಆಮೇಲೆ ನಾವು ಕ್ಷಮಿಸಬೇಕು, ಕ್ಷಮಿ. ನೆಕ್ಸ್ಟ್ ಬರೋದು ಕ್ಷಮಿ, ಸಮ ದುಃಖ ಸುಖ ಕ್ಷಮಿ. ಕ್ಷಮಿಸಬೇಕು. ಕ್ಷಮಿಸಿ ಯಾವ ರೀತಿ ಅಂದರೆ, ಭಕ್ತರಲ್ಲಿ ಶ್ರೇಷ್ಠವಾದಂಥವ್ರು ಇರ್ತಾರೆ. ಯಾರ್ಯಾರು ಹೇಳ್ರಿ, ಯಾರಿಗೇನು ಗೊತ್ತಾ? ಯಾರ್ಯಾರು ಕ್ಷಮಿಸ್ತಾರ ಭಕ್ತರು? ಯಾರ್ಯಾರು ಕ್ಷಮಿಸ್ತಾರ ನಿಮ್ಗೆ ಏನಾದ್ರು ಗೊತ್ತಿದ್ರೆ? ದ್ರೌಪದಿ, ಕರೆಕ್ಟ್. ಅಂಬರೀಷ್ ಮಹಾರಾಜ, ದ್ರೌಪದಿ, ಭಕ್ತ ಪ್ರಹ್ಲಾದ, ಮತ್ತಾರು? ಅಂಬರೀಷ್ ಮಹಾರಾಜ ಹೇಳಿದ್ರ? ಮತ್ತೆ ದುರ್ವಾಸ ಮುನಿ ಅಂಬರೀಷ್ ಮಹಾರಾಜರು ಮಾಡ್ತಾರೆ. ಆಮೇಲೆ ಪ್ರಹ್ಲಾದ್ ಮಹಾರಾಜನು ಕ್ಷಮಿಸ್ತಾರಲ್ಲ ಅವ್ರ ತಂದೆನ ಅವರು. ಆಮೇಲೆ ಧ್ರುವ ಮಹಾರಾಜ ಹೇಳಿದ್ರ? ಧ್ರುವ ಮಹಾರಾಜ. ಮತ್ತೆ ಕೃಷ್ಣ ಕ್ಷಮಿಸ್ತಾನ. ಯಾರನ್ನು ಕ್ಷಮಿಸ್ತಾನ? ಕೃಷ್ಣ ಕಾಲಿಯನ್ನ ಕ್ಷಮಿಸ್ತಾನ. ಕಾಲಿನ ಅದನ್ನು ಕ್ಷಮಿಸ್ತಾನ. ಮತ್ತೆ ಶ್ರೀರಾಮಚಂದ್ರ ಯಾರನ್ನು ಕ್ಷಮಿಸ್ತಾರ? ಕೈಕೆಯನ್ನು ಕ್ಷಮಿಸ್ತಾರ. ಕೈಕೆಯಲ್ಲಿಂದಾನೆ ಎಲ್ಲ ಸ್ಟಾರ್ಟ್ ಆಯ್ತಲ್ಲ. ಕೈಕೆಯನ್ನು ಶ್ರೀರಾಮಚಂದ್ರ ಕ್ಷಮಿಸ್ತಾರೆ. ಮತ್ತೆ ಕೃಷ್ಣ ಯಾರ್ಯಾರನ್ನು ಕ್ಷಮಿಸ್ತಾನ ಅಂದ್ರೆ, ಮತ್ತೆ ಬ್ರಹ್ಮ ವಿಮೋಚನೆಲ್ಲ ನೋಡಿವಲ್ಲ ನಾವು, ಬ್ರಹ್ಮನನ್ನು ಕ್ಷಮಿಸ್ತಾರೆ. ಮತ್ತೆ ಇಂದ್ರನ್ ಯಾವ್ದ್ರಾಗ ಬರ್ತದೆ? ಇಂದ್ರ ಗೋವರ್ಧನ ಲೀಲೆಯಲ್ಲಿ ಭಗವಂತ ಕೃಷ್ಣ ಪರಮಾತ್ಮ ಗರ್ಭವನ್ನು ತೆಗೆದು ಅವರನ್ನು ಕ್ಷಮಿಸ್ತಾರೆ, ಇಂದ್ರನ್ನ ಕ್ಷಮಿಸ್ತಾರೆ. ಈ ರೀತಿ ಎಲ್ಲರನ್ನು ಕ್ಷಮಿಸೋ ಭಾವನೆ. ಎಷ್ಟೊಂದು ಭಕ್ತರು ಎಷ್ಟೊಂದು ರೀತಿಯಲ್ಲಿ ಕ್ಷಮಿಸ್ತಾ ಹೋಗ್ತಾರೆ. ನಾವು ಕ್ಷಮಿಸ್ಬೇಕು. ನಮಗೆ ಗೊತ್ತು, ನಾವು ನೋಡ್ಕೋಬೇಕು ನಮ್ಮಲ್ಲಿ ಈ ಗುಣ ಇದೆನಾ ಇಲ್ಲ, ಈ ಗುಣ ಇದೆ ಇಲ್ಲ, ಅದನ್ನೊಂದೊಂದೊಂದೊಂದೊಂದು ಟೆಸ್ಟ್ ಮಾಡ್ಕೋತಾ ಹೋಗ್ಬೇಕು ನಾವು ಎಲ್ಲನ. ಅದಕ್ಕೋಸ್ಕರ ನಾವೆಲ್ಲರೂ ಗುರುವಿನ ಮಗ ಅಂತಂದು ಅವರು ಬಹಳ ದೊಡ್ಡ ಮನಸ್ಸು ಮಾಡ್ಕೊಂಡು, ದ್ರೌಪದಿ ಗುರುವಿನ ಮಗ ಅಂತಂದು ಅವರು ಎಲ್ಲ ಕೇಳ್ತಾರ. ಕೃಷ್ಣ ಪರಮಾತ್ಮನು ಹೇಳ್ತಾರ ಸಾಯಿಸ್ಬಿಡ್ಬೋದು ಅಂತಂದು ಹೇಳ್ತಾರ. ಆಮೇಲೆ ಭೀಮ ಸಹಿತ ಹೇಳ್ತಾನ, ಆಯ್ತು ಅವ್ರನ್ನ ಸಾಯಿಸ್ಬಿಡು. ಆದ್ರೆ ದ್ರೌಪದಿ ಅಂತಾರ ಬೇಡ ಅಂತಂತಾರ. ಗುರು ಮಕ್ಕಳನ್ನ ಮಾಡೋದು ಬಹಳ ಮಹಾಪಾಪ, ಚೆನ್ನಾಗಲ್ಲ ಅಂತಂದು ಬೇಡ ಅಂತಾರೆ. ಯಾವ ತಾಯಿಗೂ ಅಷ್ಟೊಂದು 5 ಮಕ್ಕಳು ಒಂದೇ ಸಮಯಕ್ಕೆ ಸತ್ರೆ ಎಷ್ಟೊಂದು ದುಃಖ ಆಗ್ತದೆ. ಅದನ್ನು ಅವರು ಕ್ಷಮಿಸಿ ದೊಡ್ಡ ವ್ಯಕ್ತಿಗಳಾದ್ರು. ಅವರು ಎಷ್ಟೊಂದು ಗುಣಗಾನ ಮಾಡಲಿಕ್ಕೆ ನಮಗೆ ಇವತ್ತಾಗ್ತದ. ಅವರ ಒಂದು ಭಾವನೆ, ಅವರ ಒಂದು ಕ್ಷಮಿಸುವಂತ ಒಂದು ಗುಣ ನಮ್ಮಲ್ಲಿ ನೋಡ್ಕೋಬೇಕು. ನಾವು ಯಾರನ್ನು ಕ್ಷಮಿಸಿಲ್ಲ, ನಮ್ಮನ್ನು ಚೆಕ್ ಮಾಡ್ಕೋಬೇಕು. ನಮಗೆ ನಾವೇ ಗುರು ಆಗಬೇಕು. ನಮಗೆ ಗುರುವಾಗಿ
ಲಘುವಾಗಿ ನಾವು ನೋಡ್ಬೇಕು, ಮನಸ್ಸಿಗೆ ಹೇಳ್ಬೇಕು, ಮನಸ್ಸನ್ನ ನಮ್ಮ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಆ ರೀತಿ ಈ ರೀತಿ ಕ್ಷಮಿಸ್ಬೇಕು. ಅದಕ್ಕೋಸ್ಕರ ನಾವು ಈ ಕ್ಷಮಾಗುಣವನ್ನು ನಾವು ಇಲ್ಲಿ ತಿಳ್ಕೋಬೇಕು. ಇಲ್ಲಿಗೆ ಈ ಶ್ಲೋಕ 13ನೇ ಶ್ಲೋಕ ಮುಗಿತು. ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣೇವಚ ನಿರ್ಮಮ ನಿರಹಂಕಾರ ಸಮ ದುಃಖ ಸುಖ ಕ್ಷಮಿ, ಇಲ್ಲಿ ಮುಗ್ತದೆ. ಮತ್ತೆ ನೆಕ್ಸ್ಟ್ ಮುಂದೆ ಇನ್ನೂ ಭಾಳಷ್ಟದ. ನೆಕ್ಸ್ಟ್ ಮುಂದಿನ ಕ್ಲಾಸ್ನಲ್ಲಿ ಮುಂದೆ ತಗೋತೀವಿ. ಇಷ್ಟೊಂದು ನಾವು ತಿಳ್ಕೊಂಡು ಡೈಲಿ ಇದನ್ನು ಪ್ರಾಕ್ಟೀಸ್ ಮಾಡಿದರೆ ನಮಗೆ ಒಂದೊಂದು ಗುಣ ನಾವು ನೋಡ್ಕೋತಾ ಹೋಗಬೇಕು. ಒಂದೊಂದು ಯಾವ ರೀತಿ ಅದೇ ಹೇಳಿದ್ನಲ್ಲ, ಒಂದೊಂದು ಗುಣ ಬಂದಂಗೆಲ್ಲ ನೆಕ್ಸ್ಟ್ ಗುಣ ತಾನೇ ಬರ್ತದೆ. ಮೊದಲು ಫಸ್ಟ್ ಅದ್ವೇಷ್ಟ, ದ್ವೇಷ ದ್ರೋಹ ಹೋಗ್ಬೇಕು, ಅದನ್ನ ನಾವು ತಿಳ್ಕೊಂಡು ಅದ್ರ ರೀತಿನ ನಾವು ಫೋಕಸ್ ಮಾಡ್ಬೇಕು. ಆ ಒಂದು ಪಾಯಿಂಟಿಗೆ ಫೋಕಸ್ ಮಾಡ್ಬೇಕು. ಅದ್ವೇಷ್ಟ, ನನ್ನಲ್ಲಿ ಯಾರ್ಯಾರಲ್ಲಿ ಅಸೂಯೆ ಇದೆ ನನಗೆ ಅಂತ ನಾವು ಚೆಕ್ ಮಾಡ್ಕೋಬೇಕು. ಬೇರೆಯವ್ರು ಯಾರು ಚೆಕ್ ಮಾಡಕ್ಕೆ ಆಗಲ್ಲ. ಆದರೆ ಗೋಲೋಕ ವೃಂದಾವನಕ್ಕೆ ಹೋದ್ರೆ ಅಲ್ಲೆಲ್ಲ ಚೆಕಿಂಗ್ ನಡೀತದಂತ ನಾವೆಲ್ಲ ಹೇಳಿದ್ರು, ಸುಳ್ಳು ಹೇಳಿ ಹೋಗ್ಬೋದಿಲ್ಲ. ಯಾರ ಮೇಲೇನೂ ನಂಗೆ ದೇಶ ಇಲ್ಲ, ಯಾರ ಮೇಲೇನೂ ನನಗೆ ಸ್ನೇಹ ಇಲ್ಲ ಅಂತಂದು ಹೋಗ್ಬೋದು. ಅಲ್ಲೆಲ್ಲ ಚೆಕಿಂಗ್ ಇರುತ್ತೆ. ಹಿಂಗೆ ಮಾಡ್ತಾರಲ್ಲ ಇಲ್ಲೆಲ್ಲ ಹೋದಾಗ ಆ ರೀತಿ ಅಲ್ಲಿ ಚೆಕ್ ಮಾಡಿ, ನಿಮ್ಮಿಂದ ವಾಸನೆ ಬರ್ತಾ ಇದೆ ಅಂತ ಅಂತಾರಂತ ಅಲ್ಲಿ ಜನ. ವೈಕುಂಠ ಲೋಕಕ್ಕೆ ಗೋಲೋಕ ವೃಂದಾವನಕ್ಕೆ ಹೋದ್ರೆ ಇವ್ರು ನಿಮ್ಮಲ್ಲಿ ಕೋಪ ಇದೆ, ನೀವು ಸರಿ ಇದೆ ಅಂತ, ನಿಮ್ಮ ಅಸಹ್ಯ ಇದೆ, ನೀವು ಬರಬೇಡಿ ಮತ್ತೆಲ್ಲ. ಅದಕ್ಕೋಸ್ಕರ ನಾವು ಇಲ್ಲೇ ಸ್ವಚ್ಛಾಗಿ ಹೋಗ್ಬೇಕು. ನಮಗೆ ದೇಹದಲ್ಲಿ ಏನಾದರೂ ಇದ್ರೆ ಆಪರೇಷನ್ ಮಾಡ್ತಾರೆ, ದೇಹಕ್ಕೆ ಏನಾದರೂ ಆದರೆ ಆಪರೇಷನ್ ಮಾಡ್ತಾರೆ, ಸರ್ಜರಿ ಮಾಡ್ತಾರೆ, ಔಷಧಗಳನ್ನು ಕೊಡ್ತಾರೆ, ಅದು ಕಡಿಮೆ ಆಗ್ತದೆ. ಆದರೆ ಇದು ಒಂದು ಸೂಕ್ಷ್ಮ ರೂಪದಂತ ಇರ್ತಕ್ಕಂಥ ಇದು ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲ ನಾವು ಇದು ಜನ್ಮಕ್ಕೆ ಇಂದ ಬರ್ತದೆ, ನಮ್ಮಿಂದನೇ ತಿರುಗ್ತಾನೆ ಇರ್ತದೆ. ಅದು ಅಸೂಯೆ ಇದ್ರೆ ಇನ್ನೊಂದು ಜನ್ಮ ಎಷ್ಟೋ ಜನ್ಮಗಳು ಬೇಕಾಗ್ತಾವೆ. ಅದಕ್ಕೋಸ್ಕರ ನಮಗೆ ಈಗ ಗೊತ್ತಾಯ್ತಲ್ಲ ಯಾವ್ಯಾವ ಗುಣಗಳನ್ನ ಇಲ್ಲಿ ಬಿಟ್ಟರೆ ಒಳ್ಳೇದು ಅನ್ನೋದು. ಇವೆಲ್ಲ ಗುಣಗಳನ್ನ ನಾವು ಬಿಡ್ತಾ ಹೋಗ್ಬೇಕು. ಎಲ್ಲರ ಜೊತೆ ಸ್ನೇಹದಿಂದ, ಪ್ರೀತಿಯಿಂದ, ಭಕ್ತಿಯಿಂದ ಇರಬೇಕು, ಕ್ಷಮಿಸಬೇಕು, ಹೆಲ್ಪ್ ಮಾಡಬೇಕು. ಇವೆಲ್ಲ ಒಳ್ಳೆ 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 ಗುಣಗಳನ್ನ ಭಗವಂತ ನಮಗೆ ಹೇಳ್ಕೊಡ್ತಾ ಇದ್ದಾನೆ. ಅದನ್ನು ನಾವು ಗುರುಗಳ ಮುಖಾಂತರ ತಿಳಿಬೇಕು, ತಿಳಿದು ನಾವೆಲ್ಲರೂ ನಡಿಬೇಕು. ಅದಕ್ಕೋಸ್ಕರ ನಾವು ಪ್ರಭುಪಾದ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಗುರುದೇವ್ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.